It's okay. Greetings to all of you in the precious name of our Lord and Savior, Jesus Christ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಎಲ್ಲರಿಗೂ ಕೂಡ ವಂದನೆಗಳು. It was such a delightful experience to sit here and listen to the beautiful singing of God's people. ಈ ದಿನ ಸಂಜೆ ವೇಳೆಯಲ್ಲಿ ನಿಮ್ಮೆಲ್ಲರ ಜೊತೆಯಲ್ಲಿ ದೇವರನ್ನ ಸ್ತುತಿಸುವಂಥ ರಾಗಗಳನ್ನು ವಾದ್ಯ ಸಂಗೀತಗಳೊಂದಿಗೆ ಕೇಳುವಂಥದ್ದು ಬಹಳ ಸಂತೋಷಕರವಾದದ್ದಾಗಿತ್ತು. The Carnatic music, the choirs that sang, the family that sang, and the words still ring in our hearts. Yesaya, hallelujah. ಇಲ್ಲಿ ಹಾಡಿದಂಥ ಹಾಡುಗಳು ಕರ್ನಾಟಿಕ್ ಆ ಒಂದು ಶಾಸ್ತ್ರೀಯ ಸಂಗೀತದಲ್ಲಿ ಹಾಡಿದಂಥ ಹಾಡುಗಳು ಕುಟುಂಬಗಳು ಮತ್ತು ಯೌವನಸ್ಥರು ಸಭೆಯವರು ಮತ್ತು ನಮ್ಮ ಮಾರ್ಕ್ ಸಹೋದರರು ಎಲ್ಲರೂ ಕೂಡ ಹಾಡಿದಂಥ ಹಾಡುಗಳೆಲ್ಲವೂ ಬಹಳ ಉತ್ತಮವಾಗಿತ್ತು. It is so wonderful to see wonderful musicians who are here. ಇದು ಇಲ್ಲಿ ಬಹಳ ಉತ್ತಮವಾದಂಥ ಸಂಗೀತಗಾರರು ಇರುವುದನ್ನು ನೋಡಿ ನನಗೆ ತುಂಬ ಸಂತೋಷವಾಯಿತು. Sometimes that is absent in many assemblies that I have gone to, and I'm so thankful to God that God has brought rich talent to this assembly here. ಅನೇಕ ಸಭೆಗಳಲ್ಲಿ ಕಂಡು ಬರದೇ ಇರುವಂಥ ಒಂದು ಸಂಗತಿ ಈ ರೀತಿಯಾಗಿರುವಂಥ ಸಂಗೀತಗಾರರ ಒಂದು ಕೂಟ. ಆದರೆ ಈ ಸ್ಥಳೀಯ ಸಭೆಗೆ ದೇವರು ಈ ಸಂಗೀತವನ್ನು ಹಾಡುವಂಥವರ ಆ ಒಂದು ಕೂಟವನ್ನು ಇಲ್ಲಿ ಕೊಟ್ಟಿರುವುದಕ್ಕಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. As was mentioned last night, the title of this evening's message is God on Four Mountains. ನಿನ್ನೆ ದಿನ ರಾತ್ರಿ ನಾನು ನಿಮಗೆ ತಿಳಿಸಿದ ಪ್ರಕಾರವಾಗಿ ನಾನು ಈ ದಿನ ನಿಮ್ಮೊಂದಿಗೆ 4 ಪರ್ವತಗಳಲ್ಲಿ ಕಂಡು ಬರುವಂಥ ದೇವರ ಕುರಿತಾಗಿ ಮಾತನಾಡುವನಾಗಿದ್ದೇನೆ. Let us read initially from this passage of scripture where you will see God on one of the mountains, Mount Sinai. ನಾವು ಸೀನಾಯಿ ಪರ್ವತದ ಮೇಲೆ ಕಂಡು ಬರುವಂಥ ದೇವರ ಕುರಿತಾಗಿ ವಾಕ್ಯವನ್ನು ಓದಿಕೊಳ್ಳೋಣ. We read that in Exodus chapter 19 verses 16 to 19. ನಾವು ಈ ವಿಮೋಚನಕಾಂಡ ಪುಸ್ತಕ 19ನೇ ಅಧ್ಯಾಯದಲ್ಲಿ 16ನೇ ವಾಕ್ಯದಿಂದ ನಾವು ಓದಿಕೊಳ್ಳೋಣ. Exodus chapter 19 verses 16 through 19. ವಿಮೋಚನಕಾಂಡ 19ನೇ ಅಧ್ಯಾಯ 16ನೇ ವಾಕ್ಯದಿಂದ 19ನೇ ವಾಕ್ಯದವರೆಗೆ. We will read only one language. ಮೋಶೆ ಬೆಟ್ಟದಿಂದಿಳಿದು ಜನರ ಬಳಿಗೆ ಬಂದು ಅವರನ್ನು ಪರಿಶುದ್ಧಗೊಳಿಸಿದನು. ಅವರು ತಮ್ಮ ಬಟ್ಟೆಗಳನ್ನು ಮಡಿ ಮಾಡಿಕೊಂಡರು. ಆಗ ಮೋಶೆ ಜನರಿಗೆ, 3ನೆಯ ದಿನದಲ್ಲಿ ಸಿದ್ಧವಾಗಿರಿ, ಯಾವ ಪುರುಷನು ಸ್ತ್ರೀ ಸಂಗ ಮಾಡಬಾರದು ಎಂದು ಹೇಳಿದನು. 3ನೆಯ ದಿನದಲ್ಲಿ ಸೂರ್ಯೋದಯವಾಗುವಾಗ ಆ ಬೆಟ್ಟದ ಮೇಲೆ ಗುಡುಗು, ಮಿಂಚು, ಕಾರ್ಮುಗಿಲು, ತುತ್ತೂರಿಯ ಮಹಾಧ್ವನಿಯು ಉಂಟಾಗಲು ಪಾಳೆಯದಲ್ಲಿದ್ದ ಜನರೆಲ್ಲರೂ ನಡುಗಿದರು. ದೇವದರ್ಶನಕ್ಕಾಗಿ ಮೋಶೆ ಜನರನ್ನು ಪಾಳೆಯದ ಹೊರಕ್ಕೆ ಬರಮಾಡಲು ಅವರು ಬೆಟ್ಟದ ಬುಡದಲ್ಲಿ ನಿಂತುಕೊಂಡರು. ಯೆಹೋವನು ಬೆಂಕಿಯೊಳಗೆ ಸೀನಾಯಿ ಬೆಟ್ಟದ ಮೇಲಕ್ಕೆ ಇಳಿದು ಬಂದದ್ದರಿಂದ ಆ ಬೆಟ್ಟವೆಲ್ಲ ಹೊಗೆಯಿಂದ ಆವರಿಸಿಕೊಂಡಿತು. ಆ ಹೊಗೆ ಆವಿಗೆಯ ಹೊಗೆಯಂತೆ ಏರಿತು. ಅದಲ್ಲದೆ ಬೆಟ್ಟವೆಲ್ಲ ಬಹಳವಾಗಿ ಕಂಪಿಸಿತು. ತುತ್ತೂರಿಯ ಧ್ವನಿ ಹೆಚ್ಚುತ್ತಾ ಬಂದಾಗ ಮೋಶೆಯು ದೇವರ ಸಂಗಡ ಮಾತಾಡಿದನು. ಆಗ ದೇವರು ಬಾಯಿ ಮಾತಿನಿಂದ ಉತ್ತರ ಕೊಟ್ಟನು. Let us have a word of prayer at this time. ಪ್ರಾರ್ಥನೆ ಮಾಡಿಕೊಳ್ಳೋಣ. Our loving heavenly Father, we humbly come into your holy presence. We confess our nothingness. We acknowledge your greatness. We acknowledge that we are gathered in the presence of this great, almighty, all-powerful God. We humble ourselves to the dust of this earth. We pray that you would be pleased to use your servants to bring forth your word. Help us both to speak as one. May your word go forth and accomplish the purposes whereunto it is sent. We pray that your name would be glorified, your word magnified, and we pray that all God's people will be blessed today
and pray that you would speak in the hearts of each and every one, Almighty God. These things we ask and pray, giving thee thanks in the most blessed and worthy name of our Lord and Savior, the Lord Jesus Christ. ಆಮೆನ್. Amen. What is our view of the God of the Bible? ಸತ್ಯವೇದದಲ್ಲಿ ಕಂಡುಬರುವಂಥ ದೇವರ ಕುರಿತಾಗಿ ನಮ್ಮ ದೃಷ್ಟಿಕೋನವೇನು? Many people have a small view of the God of the Bible. ಈ ಸತ್ಯವೇದದಲ್ಲಿ ಕಂಡುಬರುವಂಥ ದೇವರ ಕುರಿತಾಗಿ ಅನೇಕರಿಗೆ ಬಹಳ ಒಂದು ಚಿಕ್ಕದಾದಂಥ ಸಣ್ಣ ಒಂದು ಅಭಿಪ್ರಾಯ ಇರುವಂಥದ್ದಾಗಿದೆ. They want God to help them in their issues of life, and something like a genie out of a bottle, and God to help them. And if something doesn't happen according to the way that which they thought or planned, then they are discouraged, and then they do not earnestly seek the Lord. ಈ ಯಾವ ರೀತಿಯಾಗಿ ಸಂಕುಚಿತವಾಗಿ ಈ ಸತ್ಯವೇದದಲ್ಲಿರುವಂಥ ದೇವರನ್ನು ಕಂಡುಕೊಳ್ತಾರೆ ಅಂದರೆ, ಅವರ ಜೀವಿತದಲ್ಲಿ ಬರುವಂಥ ಸಂದಿಗ್ಧ ಪರಿಸ್ಥಿತಿಗಳಲ್ಲಿ ಅವರಿಗೆ ಉತ್ತರ ಕೊಡಬೇಕು, ಸಮಸ್ಯೆಗಳು ಬಗೆಹರಿಬೇಕು. ಒಂದು ವೇಳೆ ಸಮಸ್ಯೆಗಳು ಬಗೆಹರಿಯದೇ ಇದ್ದರೆ ಆ ದೇವರನ್ನು ತಿರಸ್ಕರಿಸುವಂಥ ಅಥವಾ ಅವಗಣಿಸುವಂಥ ಮಟ್ಟಕ್ಕೆ ಹೋಗುವಂಥ ಒಂದು ದೃಷ್ಟಿಕೋನವನ್ನು ಅನೇಕರು ಹೊಂದಿದ್ದಾರೆ. I have read and I have heard about many people who, when they pass through illness, pain, suffering, death of loved ones, illness, loneliness, poverty, they begin to doubt God and reject God. ನಾನು ಅನೇಕ ಬಾರಿ ಕೇಳಿಸಿಕೊಂಡಿದ್ದೇನೆ ಮತ್ತು ನೋಡಿದ್ದೇನೆ. ಏನೆಂದರೆ, ಕೆಲವರು ಅವರ ಜೀವಿತದಲ್ಲಿ ಒಂದು ನೋವಿನ ಅನುಭವಗಳನ್ನು ದಾಟಿ ಹೋಗುವಾಗ ಅಥವಾ ಅವರ ಪ್ರಿಯರನ್ನು ಅವರು ಕಳೆದುಕೊಳ್ಳುವಾಗ, ಯಾವುದೋ ಕಾಯಿಲೆಗೆ ಒಳಗಾಗುವಂಥ ಸಮಯದಲ್ಲಿ ಅವರು ದೇವರ ಕುರಿತಾಗಿ ಅನುಮಾನವನ್ನು, ಸಂದೇಹವನ್ನು ವ್ಯಕ್ತಪಡಿಸುವವರಾಗಿದ್ದಾರೆ. Even if they have been coming to church, and if they have been active in a local church, when things don't work out the way they expect, some people say, I don't know. And they begin to not even like to hear the name God. ಕೆಲವರು ಸಭೆಯ ಅನ್ಯೋನ್ಯತೆಗೆ ಬರುತ್ತಾ ಇರುತ್ತಾರೆ. ಆದರೆ ಅವರ ಜೀವಿತದಲ್ಲಿ ಕೆಲವೊಂದು ಕಷ್ಟದ ಪರಿಸ್ಥಿತಿಗಳು ಬರುವಂಥ ಸಮಯದಲ್ಲಿ ಅವರು ನನಗೆ ಗೊತ್ತಿಲ್ಲ, ದೇವರ ಕುರಿತಾಗಿ ನನಗೆ ಗೊತ್ತಿಲ್ಲ, ಏನು ಎಂಥದ್ದು ಎಂಬುದಾಗಿ ಅವರು ಮಾತಾಡುವವರಾಗಿದ್ದಾರೆ. Many people in this world, when they study evil and that it exists on the face of this earth, they come to the conclusion that there is no God or God is dead. ಈ ಒಂದು ಲೋಕದಲ್ಲಿ ಕಾಣುವಂಥ ದುಷ್ಟತನವನ್ನು ನೋಡಿ, ದುಷ್ಟತ್ವವನ್ನು, ಕೆಟ್ಟತನವನ್ನು ನೋಡಿ ಅವರು ಒಂದು ತೀರ್ಮಾನಕ್ಕೆ ಬರ್ತಾರೆ, ದೇವರು ಇಲ್ಲ ಎಂಬುದಾಗಿ. Today we have read this passage from Exodus chapter 19 in order to give a full-size picture of the God of the Bible. ಈ ದಿನ ನಾವು ಓದಿಕೊಂಡಂಥ ಈ ವಾಕ್ಯ ಭಾಗ ವಿಮೋಚನಾ ಕಾಂಡ 19ನೇ ಅಧ್ಯಾಯ 16ರಿಂದ 19ರವರೆಗಿನ ವಾಕ್ಯಗಳಲ್ಲಿ ನಮ್ಮ ದೇವರ ಕುರಿತಾಗಿ ಇರುವಂಥ ಇನ್ನೂ ಹೆಚ್ಚಾದಂಥ ಒಂದು ವಿವರವನ್ನು ನಾವು ಅರ್ಥ ಮಾಡಿಕೊಳ್ಳುವುದಕ್ಕೆ ನಮಗೆ ಸಹಾಯಕವಾಗುವಂಥದ್ದಾಗಿದೆ. Here in these verses we get a picture of the God of the Bible. ನಾವು ಈ ವಾಕ್ಯಗಳನ್ನು ಧ್ಯಾನಿಸಿಕೊಳ್ಳುವಾಗ ನಮ್ಮ ಈ ಒಂದು ಸತ್ಯವೇದದ ದೇವರು ಎಂಥವನು ಎಂಬ ಒಂದು ಪೂರ್ಣ ಚಿತ್ರಣ ನಮಗೆ ಸಿಗುವಂಥದ್ದಾಗಿದೆ. Very quickly we will review a little bit of the background. ನಾವು ಈ ಒಂದು ವಾಕ್ಯದ ಹಿನ್ನೆಲೆಯನ್ನ ನಾವು ಸ್ವಲ್ಪ ಹೊತ್ತು ಧ್ಯಾನಿಸಿಕೊಳ್ಳೋಣ. According to the promise of God made to Abraham, Isaac and Jacob, ದೇವರು ಅಬ್ರಹಾಂ, ಇಸಾಕ್ ಮತ್ತು ಯಾಕೋಬನಿಗೆ ವಾಗ್ದಾನ ಮಾಡಿದಂತೆ, though Israel had gone into captivity into Egypt for 400 years, ಇಸ್ರೇಲರು ಐಗುಪ್ತ ದೇಶದಲ್ಲಿ ಸುಮಾರು 400 ವರ್ಷಗಳು ದಾಸತ್ವದಲ್ಲಿ ಕಳೆಯಬೇಕಾಗಿ ಬಂದರೂ ಕೂಡ, in Exodus chapter 6 God reveals himself as Jehovah, meaning the God our salvation. And then thereafter he says, I'm going to bring them out from slavery in Egypt.
ಇದೇ ವಿಮೋಚನಕಾಂಡ ಪುಸ್ತಕದಲ್ಲಿ 6ನೇ ಅಧ್ಯಾಯದಲ್ಲಿ ದೇವರು ತನ್ನನ್ನೇ ತಾನು ಪ್ರಕಟಿಸಿಕೊಂಡು ತಾನು ರಕ್ಷಿಸುವಂಥ ದೇವರು ಎಂಬುದಾಗಿ ಆ ಅಧ್ಯಾಯದ ಮೂಲಕವಾಗಿ ಆತನು ನಿರೂಪಿಸುತ್ತಾ ನಾನು ಇಸ್ರೇಲರನ್ನು ಐಗುಪ್ತ ದೇಶದಿಂದ ಬರಮಾಡುವೆನು ಎಂಬುದಾಗಿ ಹೇಳುತ್ತಾನೆ. For that he chose Moses, a person who was stuttering at the age of 80, in order to deliver the children of Israel. And when Moses said, I cannot even talk, then we find that God provided Aaron has to help him in the conversation. ಇಸ್ರೇಲರನ್ನ ಐಗುಪ್ತ ದೇಶದಿಂದ ದಾಸತ್ವದಿಂದ ಬಿಡಿಸುವುದಕ್ಕಾಗಿ ಮೋಶೆಯನ್ನ ದೇವರು ಕರೆದನು. ಮೋಶೆಯು ನಾನು ತೊದಲು ನುಡಿಯವನು ಎಂಬುದಾಗಿ ಹೇಳಿದಾಗ ಅವನಿಗೆ ಸಹಾಯಕನನ್ನಾಗಿ ಮೋಶೆಯ ಅಣ್ಣನಾದ ಆರೋಹನನ್ನು ಜೊತೆ ಮಾಡಿ ಅವರನ್ನ ಐಗುಪ್ತ ದೇಶಕ್ಕೆ ಕಳುಹಿಸುವುದನ್ನು ನಾವು ನೋಡುತ್ತೇವೆ. And you are all aware of the 10 plagues that God brought upon the Egyptians in order to deliver the children of Israel from slavery in Egypt. ಇಸ್ರೇಲ್ ಜನರನ್ನ ಐಗುಪ್ತ ದೇಶದಿಂದ ದಾಸತ್ವದಿಂದ ಬಿಡಿಸುವುದಕ್ಕಾಗಿ ದೇವರು ಐಗುಪ್ತ್ಯರ ಮೇಲೆ ಬರಮಾಡಿದಂತ 10 ಬಾಧೆಗಳ ಕುರಿತಾಗಿ ನಿಮಗೆಲ್ಲರಿಗೂ ಕೂಡ ತಿಳಿದಿದೆ. And if you read Exodus chapter 12 verses 37 and 38, you will see that the Lord brought out 600,000 men on foot. ನಾವು ವಿಮೋಚನ ಕಾಂಡ 7ನೇ ಅಧ್ಯಾಯದ 38-39 ವಾಕ್ಯಗಳಲ್ಲಿ ನಾವು ನೋಡುವಾಗ 600,000 ಸೈನ್ಯವನ್ನ ಐಗುಪ್ತ ದೇಶದಿಂದ ಹೊರಗಡೆಗೆ ತರುತ್ತಾ ಇದ್ದಾರೆ. In addition to that, there were women and children and others who could not walk, the older people. ಅಷ್ಟು ಮಾತ್ರವಲ್ಲ, ಅವರ ಜೊತೆಯಲ್ಲಿ ಅವರ ಸ್ತ್ರೀಯರು, ಮಕ್ಕಳು ಮತ್ತು ವೃದ್ಧರು ಅವರನ್ನೆಲ್ಲ ಐಗುಪ್ತ ದೇಶದಿಂದ ಹೊರಗೆ ತರುತ್ತಾನೆ. And then we read there, along with that, a lot of cattle and animals and herds and other and such animals were also there. ಅವರ ಜೊತೆಯಲ್ಲಿ ಅವರ ಪಶುಗಳು, ಪ್ರಾಣಿಗಳು, ಕತ್ತೆ, ಕುದುರೆ, ಎಲ್ಲ ಕುರಿಗಳು ಎಲ್ಲವೂ ಸಹಿತವಾಗಿ ಅವರು ಐಗುಪ್ತ ದೇಶದಿಂದ ಹೊರಗೆ ಬರುತ್ತಾರೆ. And if you take a rough estimate, that would be 20 lakhs of people plus animals and in great abundance. ನಾವು ಅದರ ಒಂದು ಸುಮಾರು ಅಂದಾಜು ಲೆಕ್ಕ ಹಾಕುವುದಾದರೆ ಸುಮಾರು 20 ಲಕ್ಷ ಜನರು ಮಾತ್ರವಲ್ಲ, ಅವರ ಜೊತೆಯಲ್ಲಿ ಅವರ ಪಶುಗಳು ಮತ್ತು ಅವರ ಪ್ರಾಣಿಗಳು ಕೂಡ ಹೊರಟು ಬಂದವು. You will read also there about the amazing way in which God enabled them to cross the Red Sea. ನಾವು ಓದುವಾಗ ಅಲ್ಲಿ ಕೆಂಪು ಸಮುದ್ರವನ್ನ ದೇವರು ಬಹಳ ಆಶ್ಚರ್ಯಕರವಾಗಿ ಇಸ್ರೇಲ್ ಜನರು ಒಣನೆಲದಲ್ಲಿ ದಾಟುವಂತೆ ಮಾಡುವುದನ್ನ ಓದಬಹುದು. Progressing quickly, then as they go through the wilderness, we find that in the night God was a pillar of fire before them. ಮುಂದುವರಿದು ನಾವು ನೋಡುವಾಗ ರಾತ್ರಿಯ ಸಮಯದಲ್ಲಿ ಆ ದೇವರು ಅಗ್ನಿಸ್ತಂಭವಾಗಿ ಅಲ್ಲಿ ಕಾಣಿಸಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. And during the day God was a pillar of cloud. ಹಗಲಿನ ಸಮಯದಲ್ಲಿ ಮೋಡವಾಗಿ ಅವರಿಗೆ ಕಾಣಿಸಿಕೊಳ್ಳುವುದನ್ನು ನಾವು ನೋಡ್ತಾ ಇದ್ದೇವೆ. Yes, the desert was very hot, but God being the pillar of cloud, they could walk through the desert and in relative what shall I say ease and not be burnt in the wilderness. ಈ ಅರಣ್ಯದಲ್ಲಿ ಅಥವಾ ಆ ಮರುಭೂಮಿಯಲ್ಲಿ ಪ್ರಯಾಣ ಮಾಡುವಂಥದ್ದು ಬಹಳ ಕಷ್ಟಕರವಾದಂಥ ಒಂದು ಸಂಗತಿಯಾಗಿದೆ. ಆ ಬಿಸಿಲಿನಲ್ಲಿ ಸುಟ್ಟು ಒಣಗಿ ಹೋಗುವಂಥ ಒಂದು ಪರಿಸ್ಥಿತಿ ಇರ್ತದೆ. ಆದರೆ ದೇವರು ಅವರಿಗೆ ಹಗಲು ಹೊತ್ತಿನಲ್ಲಿ ಆ ಮೋಡದಲ್ಲಿ ರೀತಿಯಲ್ಲಿ ಅವರಿಗೆ ಸಂರಕ್ಷಣೆಯನ್ನು ಕೊಟ್ಟನು, ರಾತ್ರಿಯ ಸಮಯದಲ್ಲಿ ಅವರಿಗೆ ಅಗ್ನಿಸ್ತಂಭವಾಗಿ ಬೆಳಕನ್ನು ಕೊಟ್ಟನು. Yes, very soon the food they had was over, and then what? Then they had to be fed this huge multitude of people. ಅವರ ಕೈಯಲ್ಲಿದ್ದಂಥ ಆಹಾರವು ಬೇಗನೆ ಮುಗಿದು ಹೋಯಿತು. ನಂತರದಲ್ಲಿ ಅವರಿಗೆ ಆಹಾರದ ಅವಶ್ಯಕತೆ ಬಂತು. And then we find God providing the manna every morning. ನಂತರದಲ್ಲಿ ನಾವು ನೋಡ್ತೇವೆ ದೇವರು ಆಕಾಶದಿಂದ ಮನ್ನವನ್ನ ಸುರಿಸಿ ಅವರನ್ನ ಪೋಷಿಸಿದನು ಪ್ರತಿದಿನ ಮುಂಜಾನೆ ವೇಳೆಯಲ್ಲಿ. In the place where we live even these days there is heavy snow.
ನಾವು ವಾಸ ಮಾಡುವಂತ ಆ ಪ್ರದೇಶದಲ್ಲಿ ಈಗಲೂ ಕೂಡ ಅಲ್ಲಿ ಭಯಂಕರವಾದಂತ ಮಂಜು ಬೀಳ್ತದೆ. Sometimes 5 to 6 feet of snow on. ಕೆಲವೊಂದು ಸಂದರ್ಭಗಳಲ್ಲಿ 5-6 ಅಡಿಯಷ್ಟು ಎತ್ತರದಲ್ಲಿ ಅಲ್ಲಿ ಮಂಜುಗಡ್ಡೆ ಬೀಳುವುದನ್ನ ನೋಡಬಹುದು. The manna falling around the camp of Israel was something like that. Each of these 20 lakhs of people, they could take sufficient to eat that day and they could eat that. ಅದೇ ರೀತಿಯಾಗಿ ಆ ಅಡವಿಯಲ್ಲಿ ಇಸ್ರೇಲರ ಗುಡಾರಗಳ ಸುತ್ತಮುತ್ತಲೂ ಮನ್ನಾ ರಾಶಿ ರಾಶಿಯಾಗಿ ಬೀಳ್ತಾ ಇತ್ತು. ಅವುಗಳನ್ನ ಈ 20 ಲಕ್ಷ ಜನರು ಆರಿಸಿಕೊಂಡು ಬಂದು ಆಹಾರವಾಗಿ ಸೇವಿಸುತ್ತಾ ಇದ್ದರು. If they saved it in disobedience, for the next day the same manna would develop worms. ಒಂದು ವೇಳೆ ಅವಿಧೇಯತೆಯ ಮೂಲಕವಾಗಿ ಹೆಚ್ಚಾದ ಮನ್ನವನ್ನ ಕೂಡಿಸಿಟ್ಟುಕೊಂಡ್ರೆ ಮಾರನೇ ದಿನ ಅದು ಹಾಳಾಗಿ ಹೋಗುತ್ತಾ ಇತ್ತು. And on the 6th day, because on the Sabbath day they were not to work, God would give them a double provision, or they could collect the double provision, and at the end of that day the manna would not develop worms. They could eat it on the Sabbath day as well. ಸಬ್ಬತ್ ದಿನದಲ್ಲಿ ಅಂದರೆ 7ನೆಯ ದಿನದಲ್ಲಿ ಅವರು ವಿಶ್ರಾಂತಿಯನ್ನು ತೆಗೆದುಕೊಳ್ಳಬೇಕಾದ ಕಾರಣದಿಂದಾಗಿ 6ನೇ ದಿನದಲ್ಲಿ ಅವರು ಆ ಸಬ್ಬತ್ ದಿನಕ್ಕೆ ಬೇಕಾದುದನ್ನು ಕೂಡ ಅಂದರೆ 2ರಷ್ಟು ಮನ್ನವನ್ನು ಅವರು ಸಂಗ್ರಹಿಸಬಹುದಾಗಿತ್ತು. ಆದರೆ ಅದು ಮಾರನೇ ದಿನ ಹಾಳಾಗುತ್ತಿರಲಿಲ್ಲ. Then they craved for some meat, like chicken or whatever it is. ನಂತರದಲ್ಲಿ ಅವರು ಮಾಂಸ ಬೇಕು ಎಂಬುದಾಗಿ ಅವರು ಗುಣಗುಟ್ಟಿದರು. God said, I will provide you quail. ನಂತರದಲ್ಲಿ ದೇವರು ಅವರಿಗೆ ಪಕ್ಷಿಯನ್ನ, ಕೌಜುಗದ ಪಕ್ಷಿಯನ್ನ ಅವರಿಗೆ ಆಹಾರವಾಗಿ ಕೊಟ್ಟನು. And amazingly, quail flew from we don't know where. They all came to the camp where Israel was camped, and they fell down round about their camp. They just fell down as if they were hit the glass. And if you have seen that, the birds falling down, they just fell down. ಅಲ್ಲಿ ಬಹಳ ಆಶ್ಚರ್ಯಕರವಾಗಿ ಈ ಕೌಜುಗದ ಪಕ್ಷಿಗಳು ಎಲ್ಲಿಂದ ಬಂತು ಎಂಬುದಾಗಿ ಗೊತ್ತಿಲ್ಲ, ರಾಶಿ ರಾಶಿಯಾಗಿ ಬಂದು ಅದು ಅಲ್ಲಿ ಅವರ ಪಾಳೆಯದ ಸುತ್ತ ಬಿತ್ತು ಎಂಬುದಾಗಿ ನಾವು ನೋಡುತ್ತೇವೆ. Many more things can be said about how God amazingly provided for the children of Israel. ಅನೇಕ ವಿಷಯಗಳನ್ನ ನಾವು ನೋಡಬಹುದು. ದೇವರು ಹೇಗೆ ಆಶ್ಚರ್ಯಕರವಾಗಿ ಇಸ್ರೇಲ್ ಜನರಿಗೆ ಒದಗಿಸುತ್ತಾ ಪೋಷಿಸಿದನು ಎಂಬುದಾಗಿ. It will be good for all God's people to read Exodus chapter 1 up until chapter 19 or 20. So that we can get a good idea of the God of the Bible. ನಾವು ಈ ವಿಮೋಚನ ಕಾಂಡ ಪುಸ್ತಕದ 1ನೇ ಅಧ್ಯಾಯದಿಂದ 20ನೇ ಅಧ್ಯಾಯದವರೆಗೆ ನಾವು ಓದುವುದಾದರೆ ಈ ಸತ್ಯವೇದದ ದೇವರು ಎಂಥ ಶ್ರೇಷ್ಠನೋ ಮಹಿಮೆ ಉಳ್ಳವನು ಎಂಬುದಾಗಿ ಗ್ರಹಿಸಿಕೊಳ್ಳಬಹುದು. Up until this time, God would speak to Moses. Moses would speak to the children of Israel. And then the children of Israel would speak to Moses, and Moses would speak to God. ಈ ಸಮಯದವರೆಗೆ ನಾವು ಗಮನಿಸುವುದಾದರೆ ದೇವರು ಮೋಶೆಯೊಂದಿಗೆ ಮಾತನಾಡುತ್ತಾನೆ, ಮೋಶೆ ಜನರ ಬಳಿಯಲ್ಲಿ ಮಾತನಾಡುತ್ತಾನೆ, ಜನರು ಮೋಶೆಯ ಬಳಿಯಲ್ಲಿ ಮಾತನಾಡುತ್ತಾರೆ, ಮೋಶೆ ದೇವರ ಬಳಿಯಲ್ಲಿ ಮಾತನಾಡುತ್ತಾನೆ. Now God said, I want to speak and to reveal myself directly to the children of Israel. ಈಗ ದೇವರು ಹೇಳ್ತಾ ಇದ್ದಾನೆ, ನಾನು ಈಗ ನೇರವಾಗಿ ಜನರೊಂದಿಗೆ ಮಾತನಾಡಬೇಕು, ನನ್ನನ್ನು ನಾನೇ ಪ್ರಕಟಿಸಿಕೊಳ್ಳಬೇಕು ಎಂಬುದಾಗಿ ಹೇಳುತ್ತಾನೆ. So this gives us a picture of the God on Mount Sinai. ನಮಗೆ ದೇವರು ಈ ಸೀನಾಯಿ ಪರ್ವತದ ಮೇಲೆ ಕಂಡು ಬರುವಂತ ಸತ್ಯವೇದದ ದೇವರ ಒಂದು ಚಿತ್ರಣವನ್ನ ನಮಗೆ ಇಲ್ಲಿ ಕೊಡುತ್ತದೆ. And the people were gathered round about the foot of Mount Sinai. ಈ ಸೀನಾಯಿ ಪರ್ವತದ ಸುತ್ತಲೂ ಇಸ್ರೇಲ್ ಜನರು ಸೇರಿ ಬರುತ್ತಾರೆ. They were not to come near it nor touch it. If they did so, they were to die. They will die or be killed, and so also animals as well. ಈ ಪರ್ವತದ ಸುತ್ತ ನಿಲ್ಲಬಹುದೇ ಹೊರತು ಆ ಪರ್ವತವನ್ನ ಮುಟ್ಟುವುದಕ್ಕೆ ಅವರಿಗೆ ಅನುಮತಿ ಇರಲಿಲ್ಲ. ಒಂದು ವೇಳೆ ಆ ಇಸ್ರೇಲ್ ಜನರಾಗಲಿ ಅಥವಾ ಪ್ರಾಣಿಯೇ ಆಗಲಿ ಆ ಪರ್ವತವನ್ನ ಮುಟ್ಟಿದರೆ ಅವರನ್ನ ಕಲ್ಲೆಸೆದು ಕೊಲ್ಲಬೇಕೆಂಬ ಕಠಿಣವಾದ ಒಂದು ನಿಯಮವಿತ್ತು. This God of the Bible is awesome in holiness,
and nothing that defiles can ever come close to the mount upon which God was descending. ಇಲ್ಲಿ ನಮ್ಮ ದೇವರು ಎಷ್ಟು ಪರಿಶುದ್ಧನು ಎಂಬುದನ್ನು ಇದು ತೋರಿಸುವಂತದ್ದಾಗಿದೆ. ಆತನು ಇಳಿದು ಬರುವಂತ ಆ ಪರ್ವತವನ್ನ ಮನುಷ್ಯರಾಗಲಿ ಪ್ರಾಣಿಗಳಾಗಲಿ ಮುಟ್ಟುವಂತಿಲ್ಲ. And in verse 24 of chapter 19 we read, only Moses and Aaron, chosen by God, called by God, could approach his presence on Mount Sinai. ಈ ವಿಮೋಚನ ಕಾಂಡ ಅದರ 24ನೇ ಅಧ್ಯಾಯದಲ್ಲಿ ನಾವು ಗಮನಿಸ್ತಾ ಇದ್ದೇವೆ. ಅಲ್ಲಿ ಮೋಶೆ ಮತ್ತು ಆರೋನರಿಗೆ ಮಾತ್ರ ಆ ಒಂದು ಪರ್ವತದ ಬಳಿಗೆ ಹೋಗುವುದಕ್ಕೆ ಅನುಮತಿ ಇತ್ತು. Mount Sinai was altogether on smoke. ಈ ಒಂದು ಸೀನಾಯಿ ಪರ್ವತದ ಅದರ ಸುತ್ತಲೂ ಹೊಗೆಯು ತುಂಬಿಕೊಂಡಿತು. Because the Lord descended upon it in fire. ಯಾಕೆಂದರೆ ದೇವರು ಆ ಪರ್ವತದ ಮೇಲೆ ಅಗ್ನಿಯಲ್ಲಿ ಇಳಿದು ಬಂದನು. And it was not just a little fire, it was like the smoke of a furnace of intense heat. ಈ ಒಂದು ಆ ಕುಲುಮೆಯಲ್ಲಿ ಕಂಡು ಬರುವಂತ ಭಯಂಕರವಾಗಿ ಉರಿ ಉಷ್ಣತೆ ಉಳ್ಳಂತ ಆ ಬೆಂಕಿಯಲ್ಲಿ ದೇವರು ಆ ಪರ್ವತದ ಮೇಲೆ ಇಳಿದು ಬಂದನು ಎಂಬುದಾಗಿ ಗಮನಿಸಬಹುದು. And the whole mountain quaked greatly. ಆ ಒಂದು ಪರ್ವತ ಪೂರ್ತಿ ಆ ಕಂಪಿಸಿತು ಎಂಬುದಾಗಿ ನಾವು ಗಮನಿಸುತ್ತೇವೆ. Then there was the voice of a trumpet that sounded long, verse 19. ಅದರಲ್ಲಿ ನಂತರ ನಾವು ನೋಡುವಾಗ ತುತ್ತೂರಿಯ ಧ್ವನಿ ಹೆಚ್ಚಾಗುತ್ತಾ ಬಂತು ಎಂಬುದಾಗಿ 19ನೇ ವಾಕ್ಯದಲ್ಲಿ ಗಮನಿಸುತ್ತೇವೆ. It became louder and louder, and Moses spoke and God answered him by a voice. ಅಲ್ಲಿ ಈ ತುತ್ತೂರಿಯ ಧ್ವನಿ ಹೆಚ್ಚಾಗುತ್ತಾ ಬಂದಾಗ ಮೋಶೆಯು ದೇವರ ಸಂಗಡ ಮಾತನಾಡಿದನು. Yes, so we can see this awesome God as he revealed himself on Mount Sinai. ಈ ಭಯಂಕರನಾದಂತ ದೇವರು ಈ ಸೀನಾಯಿ ಪರ್ವತದ ಮೇಲೆ ತನ್ನನ್ನೇ ತಾನು ಪ್ರಕಟಿಸಿಕೊಂಡನು. And we may ask, why did God reveal himself in this way? ನಾವು ಒಂದು ಪ್ರಶ್ನೆಯನ್ನು ಕೇಳಬಹುದು, ದೇವರು ಯಾಕೆ ತನ್ನನ್ನೇ ತಾನು ಈ ರೀತಿಯಾಗಿ ಭಯಾನಕವಾಗಿ ಪ್ರಕಟಿಸಿಕೊಂಡನು ಎಂಬುದಾಗಿ. In chapter 20 we read from verse 2 onwards, the 10 commandments were given. ಈ 20ನೇ ಅಧ್ಯಾಯದಲ್ಲಿ ಈ 2ನೇ ವಾಕ್ಯದಿಂದ ನಾವು ಗಮನಿಸುವಾಗ ದೇವರು ದಶಾಜ್ಞೆಗಳನ್ನು ಕೊಟ್ಟನು. And then we read verse 18, we won't read it now, that's exactly what we were considering. And they said unto Moses, verse 19, speak thou with us and we will hear, but let not God speak with us lest we die. And in verse 20 gives the reason. And Moses said unto the people, fear not, for God is come to prove you or test you, and that his fear may be before your faces, that ye sin not. 20ನೇ ಅಧ್ಯಾಯದ 19-20ನೇ ವಾಕ್ಯಗಳು. ಅವರು ಮೋಶೆಗೆ, ನೀನೇ ನಮ್ಮ ಸಂಗಡ ಮಾತಾಡು, ನಾವು ಕೇಳುವೆವು. ದೇವರು ನಮ್ಮ ಸಂಗಡ ಮಾತಾಡಿದರೆ ನಾವು ಸತ್ತೇವು ಎಂದು ಹೇಳಿದರು. ಅದಕ್ಕೆ ಮೋಶೆ, ಭಯಪಡಬೇಡಿರಿ, ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂತಲೂ ತನಗೆ ಭಯಪಟ್ಟು ನೀವು ಪಾಪವನ್ನು ಮಾಡದೆ ಇರಬೇಕೆಂತಲೂ ಬಂದಿದ್ದಾನೆ ಅಂದನು. 3 reasons are given as to why God revealed himself on Mount Sinai in that way. ದೇವರು ಆ ಸೀನಾಯಿ ಪರ್ವತದ ಮೇಲೆ ಭಯಾನಕವಾಗಿ ತನ್ನನ್ನೇ ಪ್ರಕಟಿಸಿಕೊಂಡದ್ದಕ್ಕೆ 3 ಕಾರಣಗಳು ಇಲ್ಲಿ ಕೊಡಲ್ಪಟ್ಟಿದೆ. Verse 20 says, for God is come to prove you or test you. ದೇವರು 20ನೇ ವಾಕ್ಯದಲ್ಲಿ ದೇವರು ನಿಮ್ಮನ್ನು ಪರೀಕ್ಷಿಸಬೇಕೆಂದು ಬಂದಿದ್ದಾನೆ. And when you go through issues of life, problems of life, difficulties of life, prove you or test you, you will remember that this is this awesome God that you are talking against or being discouraged or being in some way backing away from him. ನೀವು ನಿಮ್ಮ ಜೀವಿತದಲ್ಲಿ ಸಮಸ್ಯೆಗಳು, ಸಂಕಟದ ಸಂದಿಗ್ಧ ಪರಿಸ್ಥಿತಿಗಳು ಬರುವಾಗ ನೀವು ಈ ಸತ್ಯವೇದದ ದೇವರನ್ನ ನೀವು ಅನುಮಾನದಿಂದ ನೋಡುವುದಾದರೆ, ಸಂದೇಹದಿಂದ ನೀವು ನೋಡುವುದಾದರೆ, ಈ ಭಯಂಕರನಾದ ದೇವರನ್ನೇ ನೀವು ಸಂದೇಹ ಪಡುವವರಾಗಿದ್ದೀರೆಂಬುದನ್ನ ನೀವು ನೆನಪಿನಲ್ಲಿಟ್ಟುಕೊಳ್ಳಿರಿ. Second reason is given there, that his fear may be before your faces. ಇಲ್ಲಿ ತನಗೆ ಭಯಪಟ್ಟು ನೀವು ಪಾಪ ಮಾಡದೆ ಇರಬೇಕೆಂದಲೂ
ಬಂದಿದ್ದಾನೆ ಅಂದನು. That all you people will ever remember that this is this awesome God, and you will live in the fear of this great and awesome and mighty God. ಇಂಥ ಭಯಂಕರನಾದ ದೇವರು ತನ್ನನ್ನು ತಾನೇ ಈ ರೀತಿಯಾಗಿ ಪ್ರಕಟಿಸಿಕೊಂಡದ್ದರ ಇನ್ನೊಂದು ಉದ್ದೇಶವೇನೆಂದರೆ, ನೀವು ಈ ಭಯಂಕರನಾದ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ಜೀವಿಸಬೇಕೆಂಬ ಉದ್ದೇಶದಿಂದ. And the third reason given is that you would sin not. ಮೂರನೆಯ ಕಾರಣ, ನೀವು ಪಾಪವನ್ನು ಮಾಡದೇ ಇರಬೇಕೆಂಬುದಕ್ಕಾಗಿ. When you sin, you need to know that you are sinning against this great, awesome, mighty God. ನೀವು ಪಾಪ ಮಾಡುವಾಗ ಈ ಸಂಗತಿಯನ್ನ ನೆನಪಿನಲ್ಲಿ ಇಟ್ಟುಕೊಳ್ಳಿರಿ. ಅದೇನೆಂದರೆ, ಇಂಥ ಭಯಂಕರನಾದ ದೇವರಿಗೆ ವಿರುದ್ಧವಾಗಿ ನೀವು ಪಾಪ ಮಾಡುವವರಾಗಿದ್ದೀರಿ. Beloved, this is not just history of what happened in the past. This is to tell us that this is this God that we also will face every day in our life. ಪ್ರಿಯರೇ, ಇದು ಒಂದು ಚರಿತ್ರೆಯಲ್ಲಿ ಕಂಡುಬರುವಂತ ಒಂದು ಮರೆತು ಬಿಡಬೇಕಾದಂತ ಒಂದು ಘಟನೆಯಲ್ಲ. ನಾನು ನೀವುಗಳು ಕೂಡ ಪ್ರತಿದಿನ ನಮ್ಮ ಜೀವಿತದಲ್ಲಿ ಇಂಥ ದೇವರ ಅನ್ಯೋನ್ಯತೆಯಲ್ಲಿ ನಾವು ಇದ್ದೇವೆ ಎಂಬ ಆ ಒಂದು ಪರಿಜ್ಞಾನದಲ್ಲಿ ನಾವು ಜೀವಿಸಬೇಕಾಗಿದೆ. Because we read in Malachi chapter 3, I am God, I do not change. ನಾವು ಮಲಾಖಿಯ ಗ್ರಂಥದಲ್ಲಿ 3ನೇ ಅಧ್ಯಾಯದಲ್ಲಿ ನಾವು ಓದ್ತಾ ಇದ್ದೇವೆ, ನಾನು ಯೆಹೋವನಾದ ದೇವರು, ಬದಲಾಗದೇ ಇರುವಂತ ದೇವರಾಗಿದ್ದೇನೆ. We also read in Hebrews chapter 13, Jesus Christ the same yesterday, today and forever. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 13ನೇ ಅಧ್ಯಾಯ 8ನೇ ವಾಕ್ಯದಲ್ಲಿ ಈ ರೀತಿಯಾಗಿ ಓದುತ್ತಾ ಇದ್ದೇವೆ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನೆನ್ನೆ ಇದ್ದ ಹಾಗೆ ಇವತ್ತು ನಿರಂತರವೂ ಇರುವವನಾಗಿದ್ದಾನೆ. So all of us need to remember that we are living in the presence of this great and awesome God that appeared on Mount Sinai. ನಾವೆಲ್ಲರೂ ಕೂಡ ಇದನ್ನ ಯಾವಾಗಲೂ ನೆನಪಿನಲ್ಲಿ ಇಟ್ಟುಕೊಳ್ಳಬೇಕು. ನಾವು ಬದುಕುತ್ತಾ ಇರುವಂತದ್ದು ಇಂಥ ಭಯಂಕರನಾದ ಪರಿಶುದ್ಧನಾದ ದೇವರ ಮುಂದೆ ಎಂಬುದನ್ನು. Sometimes we can go through trial, tribulation, difficulties of various kinds in life. ನಮ್ಮ ಜೀವಿತದಲ್ಲಿ ಕೆಲವೊಮ್ಮೆ ಪರಿಶೋಧನೆಗಳ ಪರೀಕ್ಷೆಗಳ ಮೂಲಕವಾಗಿ ನಾವು ಹಾದು ಹೋಗಬೇಕಾದಂತ ಪರಿಸ್ಥಿತಿಗಳು ಬರ್ತದೆ. God may send those trials your way in order to polish you, grind you, so that you will become more and more like the image of his son, the Lord Jesus. ಆ ರೀತಿಯಾದಂತ ಪರಿಶೋಧನೆಗಳನ್ನು, ಕಷ್ಟಗಳನ್ನು ದೇವರು ನಮ್ಮ ಜೀವಿತದಲ್ಲಿ ಅನುಮತಿಸುವುದರ ಮೂಲಕವಾಗಿ ನಾವು ಯೇಸು ಕ್ರಿಸ್ತನ ಸಾರೂಪ್ಯಕ್ಕೆ ದಿನದಿಂದ ದಿನಕ್ಕೆ ಬರಬೇಕೆಂಬ ಉದ್ದೇಶವಿದೆ. At that time we are to realize that it is this God against whom we may say things, or in attitude or even in thoughts in our hearts, God is seeing everything and knows everything. ಅಂತ ಒಂದು ಪರಿಸ್ಥಿತಿಗಳಲ್ಲಿ, ಆ ಕಷ್ಟದ ಒಂದು ಸ್ಥಿತಿಗಳಲ್ಲಿ, ಪರಿಶೋಧನೆಗಳಲ್ಲಿ ನಾವು ಈ ದೇವರನ್ನ ಸಂದೇಹ ಪಡುವುದಾಗಲಿ, ಆತನಿಗೆ ವಿರುದ್ಧವಾಗಿ ಗುಣಗುಟ್ಟುವಂತ ಕಾರ್ಯಗಳನ್ನು ಮಾಡುವುದಾಗಲಿ, ನಮ್ಮ ಮನಸ್ಸಿನಲ್ಲಿ ಆತನಿಗೆ ವಿರುದ್ಧವಾಗಿ ನಾವು ಯೋಚಿಸಿದರೂ ಕೂಡ ಈ ಭಯಂಕರನಾದ ಪರಿಶುದ್ಧನಾದ ದೇವರು ಅದೆಲ್ಲವನ್ನು ತಿಳಿದುಕೊಳ್ಳುವವನಾಗಿದ್ದಾನೆ. I'm sure many of you may have gone on an airplane and looked down from the window. ನಿಮ್ಮಲ್ಲಿ ಅನೇಕರು ವಿಮಾನದಲ್ಲಿ ಹಾರಾಡಿರಬಹುದು ಮತ್ತು ಆ ರೀತಿಯಾಗಿ ಪ್ರಯಾಣ ಮಾಡುವಾಗ ಆ ಒಂದು ಕಿಟಕಿಯಿಂದ ನೀವು ಕೆಳಗಡೆಗೆ ಇಣುಕಿ ನೋಡಿರಬಹುದು. And as the flight comes closer to the earth, you will find that human beings are like small ants, that's all. ಈ ಒಂದು ವಿಮಾನವು ಅದು ಭೂಮಿಗೆ ಬಂದು ಇಳಿಯುವಂತ ಸಮಯದಲ್ಲಿ ಆ ಮನುಷ್ಯರನ್ನ ನೀವು ಗಮನಿಸುವುದಾದರೆ ಅವರು ಇರುವೆಯ ರೀತಿಯಲ್ಲಿ ಕಾಣಿಸುವವರಾಗಿದ್ದಾರೆ. This is how God, who is looking from above and looks at human beings, we are like ants. This is why scripture says, I am but a worm
That's all. And yet we may think and be angry with God, say God is dead, God does not exist, and all those other things when we go through tough situations of life. ಹಾಗೆಯೇ ದೇವರು ಕೂಡ ಮೇಲಿನಿಂದ ನಮ್ಮನ್ನ ನೋಡುವಾಗ ನಾವು ಕೂಡ ಇರುವೆಯ ರೀತಿಯಲ್ಲಿ ಚಿಕ್ಕದಾಗಿ ಕಾಣಿಸುವವರಾಗಿದ್ದೇವೆ ಮತ್ತು ಅದಕ್ಕೋಸ್ಕರ ವಾಕ್ಯದಲ್ಲಿ ಗಮನಿಸುತ್ತೇವೆ, ನಾನು ಹುಳದಂಥವನೇ ಎಂಬುದಾಗಿ. ಆದರೂ ಕೂಡ ಇಂಥ ದೊಡ್ಡ ದೇವರಿಗೆ ವಿರುದ್ಧವಾಗಿ ನಾವು ಸಂದೇಹವನ್ನು ಪಡುವವರಾಗಿದ್ದೇವೆ. Okay, quickly. Yeah. Many people, they have no fear of God and they do evil, whatever it is, then they disregard God. ಅನೇಕ ಜನರು ಇಂಥ ಭಯಂಕರನಾದ ಪರಿಶುದ್ಧನಾದ ದೇವರನ್ನ ಅಲಕ್ಷ್ಯ ಮಾಡಿ ಪಾಪ ಮಾಡುವವರಾಗಿದ್ದಾರೆ, ಅವಿಧೇಯರಾಗಿ ಜೀವಿಸುವವರಾಗಿದ್ದಾರೆ. And many people, unbelievers and believers, they get into sin, which but not realizing fully that it is this God that we are to deal with. ವಿಶ್ವಾಸಿಗಳಿರಬಹುದು, ಅವಿಶ್ವಾಸಿಗಳಿರಬಹುದು, ಅವರು ಯಾವುದೇ ಭಯವಿಲ್ಲದೆ ಪಾಪದ ಕಾರ್ಯಗಳಲ್ಲಿ ತಮ್ಮನ್ನೇ ತೊಡಗಿಸಿಕೊಳ್ತಾ ಇದ್ದಾರೆ. ಯಾಕೆಂದರೆ ಅವರು ಇಂಥ ಭಯಂಕರನಾದ ದೇವರಿದ್ದಾನೆಂಬ ಆ ಒಂದು ಪ್ರಜ್ಞೆ ಇಲ್ಲದವರಾಗಿದ್ದಾರೆ. Many people who call themselves Christians, they say, I don't like the Old Testament. Oh, this is God who gets angry very soon. I like the God of the New Testament, this God of love. ಕೆಲವು ಜನರು ಕ್ರೈಸ್ತರೆಂಬುದಾಗಿ ಹೇಳಿಕೊಳ್ಳುತ್ತಾರೆ. ಅವರು ಹಳೆಯ ಒಡಂಬಡಿಕೆಯಲ್ಲಿ ಪ್ರಕಟಿಸಿಕೊಂಡಂತ ಸತ್ಯವೇದದ ದೇವರನ್ನ ಅವರು ಇಷ್ಟಪಡುವುದಿಲ್ಲ. ನಮಗೆ ಆ ದೇವರು ಬೇಡ, ಆತನು ಬಹಳ ಕೋಪಗೊಳ್ಳುವವನಾಗಿದ್ದಾನೆ, ನಮಗೆ ಹೊಸ ಒಡಂಬಡಿಕೆಯ ದೇವರು ಸಾಕು, ಆತನು ಪ್ರೀತಿಸುವವನಾಗಿದ್ದಾನೆ ಎಂಬುದಾಗಿ ಹೇಳುತ್ತಾರೆ. Why do they say that? Because very often they don't want to be accountable to God. They want to live their lives in any way they please, and in other words, to involve and indulge in sin. ಯಾಕೆ ಈ ರೀತಿಯಾಗಿ ಅವರು ಅಭಿಪ್ರಾಯ ಪಡುತ್ತಾರೆ? ಕಾರಣವೇನೆಂದರೆ ಅವರು ತಮ್ಮ ಮನಸ್ಸಿಗೆ ತೋಚಿದ ಪ್ರಕಾರವಾಗಿ ತಮ್ಮ ಶರೀರಾಧೀನ ಸ್ವಭಾವಕ್ಕೆ ಅನುಗುಣವಾಗಿ ಜೀವಿಸುವುದಕ್ಕಾಗಿಯೂ ಮತ್ತು ಯಾರಿಗೂ ಲೆಕ್ಕ ಕೊಡೋದು ಬೇಡ ಎಂಬ ಒಂದು ಮನೋಭಾವದಲ್ಲಿ ಆ ರೀತಿಯಾಗಿ ಹೇಳುವವರಾಗಿದ್ದಾರೆ. So in the future, as you go through situations of life, you will think that, you will know that it is this God that we are dealing with. And we read in Hebrews chapter 12, the last verse, our God is a consuming fire. ಆದುದರಿಂದ ನಾವು ವಿಶ್ವಾಸಿಗಳಾಗಿ ಇಂಥ ದೇವರೊಂದಿಗೆ, ಇಂಥ ಭಯಂಕರನಾದ ಮತ್ತು ಪರಿಶುದ್ಧನಾದ ದೇವರೊಂದಿಗೆ ಅನ್ಯೂನತೆಯಲ್ಲಿ ಜೀವಿಸುತ್ತಾ ಇದ್ದೇವೆಂಬ ಆ ಒಂದು ಅರಿವಿನೊಂದಿಗೆ ನಾವು ಜೀವಿಸೋಣ. ಯಾಕೆಂದರೆ ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದ ಕೊನೆಯ ಭಾಗದಲ್ಲಿ ನಾವು ನೋಡ್ತಾ ಇದ್ದೇವೆ, ನಮ್ಮ ದೇವರು ದಹಿಸುವ ಅಗ್ನಿಯಾಗಿದ್ದಾನೆ. Now let us move to God on the second mountain. ನಾವು ಈಗ ಎರಡನೆಯ ಪರ್ವತದಲ್ಲಿ ಕಂಡು ಬರುವಂತ ದೇವರ ಕುರಿತಾಗಿ ನೋಡೋಣ. We read about that in 1 Kings chapter 19. ಒಂದು ಅರಸರು 19ನೇ ಅಧ್ಯಾಯದಲ್ಲಿ, and there we read from verses 8 to verse 13. ಅಲ್ಲಿ 8ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ ನಾವು ಓದಿಕೊಳ್ಳೋಣ. 1 Kings chapter 19 verses 8 through 13. ಒಂದು ಅರಸರು 19ನೇ ಅಧ್ಯಾಯ 8ನೇ ವಾಕ್ಯದಿಂದ 13ನೇ ವಾಕ್ಯದವರೆಗೆ. ಅವನು ಎದ್ದು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. ಆಗ ಅವನಿಗೆ ಯೆಹೋವನಿಂದ, ಏಲಿಯನೇ, ನೀನು ಇಲ್ಲೇನು ಮಾಡುತ್ತೀ ಎಂಬ ವಾಣಿಯು ಕೇಳಿಸಿತು. ಅವನು ಅದಕ್ಕೆ, ಸೇನಾಧೀಶ್ವರನಾದ ದೇವರೇ, ಯೆಹೋವನೇ, ಇಸ್ರಾಯೇಲರು ನಿನ್ನ ನಿಬಂಧನೆಯನ್ನು ಮೀರಿದ್ದಾರೆ, ಯಜ್ಞವೇದಿಗಳನ್ನು ಕೆಡವಿ ಹಾಕಿದ್ದಾರೆ, ಪ್ರವಾದಿಗಳನ್ನು ಕತ್ತಿಯಿಂದ ಸಂಹರಿಸಿದ್ದಾರೆ. ನಾನೊಬ್ಬನೇ ಉಳಿದು ನಿನ್ನ ಗೌರವವನ್ನು ಕಾಪಾಡುವುದರಲ್ಲಿ ಆಸಕ್ತನಾಗಿದ್ದೆನು, ಆದರೆ ಅವರು ನನ್ನ ಪ್ರಾಣವನ್ನು ತೆಗೆಯಬೇಕೆಂದಿದ್ದಾರೆ ಎಂದು ಉತ್ತರ ಕೊಟ್ಟನು. ಆಗ ತಿರುಗಿ, ನೀನು ಹೊರಗೆ ಬಂದು ಬೆಟ್ಟದ ಮೇಲೆ ಯೆಹೋವನ ಮುಂದೆ ನಿಲ್ಲು ಎಂಬ ವಾಣಿಯಾಯಿತು. ಆಹಾ, ಯೆಹೋವನು ಅಲ್ಲಿ ಹಾದು ಹೋದನು. ಅವನ ಮುಂದೆ ಪರ್ವತಗಳನ್ನು ಭೇದಿಸಿ ಬಂಡೆಗಳನ್ನು ಪುಡಿ ಪುಡಿ ಮಾಡುವಂಥ ದೊಡ್ಡ ಬಿರುಗಾಳಿಯು ಬೀಸಿತು. ಯೆಹೋವನು ಅದರಲ್ಲಿ ಇರಲಿಲ್ಲ.
ತರುವಾಯ ಭೂಕಂಪ ಉಂಟಾಯಿತು, ಅದರಲ್ಲಿಯೂ ಆತನಿರಲಿಲ್ಲ. ಭೂಕಂಪವಾದ ನಂತರ ಸಿಡಿಲುಂಟಾಯಿತು, ಅದರಲ್ಲಿಯೂ ಯೆಹೋವನಿರಲಿಲ್ಲ. ಕಡೆಗೆ ಮಂದಮಾರುತ ಶಬ್ದ, ಅದನ್ನು ಕೇಳಿದ ಕೂಡಲೇ ಎಲಿಯನು ತನ್ನ ಕಂಬಳಿಯಿಂದ ಮೋರೆಯನ್ನು ಮುಚ್ಚಿಕೊಂಡು ಹೋಗಿ ಗವಿಯ ದ್ವಾರದಲ್ಲಿ ನಿಂತನು. Okay. Did you read verse 13 where it says at the end, behold, a voice came unto him and said, what are you doing here, Elijah? ಇಲ್ಲಿ ಆಗ ಯೆಹೋವನು ಒಂದು ಎಲಿಯನು ಒಂದು ಶಬ್ದವನ್ನು ಕೇಳುತ್ತಾ ಇದ್ದಾನೆ, ಎಲಿಯನೇ ನೀನು ಇಲ್ಲೇನು ಮಾಡುತ್ತೀ ಎಂಬುದಾಗಿ. This is God on Mount Horeb. ಇದು ಹೋರೇಬ್ ಪರ್ವತದ ಮೇಲೆ ಕಂಡು ಬಂದಂತ ದೇವರಾಗಿದ್ದಾನೆ. A little bit of background is very helpful to understand what is going on. ಇಲ್ಲಿ ಏನು ನಡೀತಾ ಇದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವುದಕ್ಕಾಗಿ ಸ್ವಲ್ಪ ಹಿನ್ನೆಲೆಯನ್ನು ತಿಳ್ಕೊಳ್ಳುವುದು ಉತ್ತಮ. If you read chapter 18, you will find that Elijah won a great victory over the 450 prophets of Baal. ಈ 18ನೇ ಅಧ್ಯಾಯದಲ್ಲಿ ನೀವು ಗಮನಿಸುವಾಗ ಎಲಿಯನು ಆ ಬಾಳನ ಪ್ರವಾದಿಗಳಾದಂಥ 450 ಪ್ರವಾದಿಗಳಿಗೆ ಪ್ರವಾದಿಗಳ ಮೇಲೆ ಜಯವನ್ನು ಹೊಂದಿದನು. And King Ahab was there on Mount Carmel. ಅಲ್ಲಿ ಅರಸನಾದಂಥ ಆಹಾಬನು ಕರ್ಮೆಲ್ ಬೆಟ್ಟದ ಮೇಲೆ ಇದ್ದನು. After God heard Elijah's prayer and consumed the sacrifice that was offered, we see how these prophets of Baal were slaughtered there. ಅಲ್ಲಿ ದೇವರು ಎಲಿಯನ ಪ್ರಾರ್ಥನೆಯನ್ನು ಕೇಳಿ ಆ ಯಜ್ಞದ ಪಶುವನ್ನು ಆಕಾಶದಿಂದ ಬೆಂಕಿ ಇಳಿದು ಬಂದು ದಹಿಸಿದ ನಂತರ ಅಲ್ಲಿ ಎಲಿಯನು ಆ 450 ಪ್ರವಾದಿಗಳನ್ನ ಸಂಹರಿಸುವುದನ್ನು ನಾವು ನೋಡ್ತಾ ಇದ್ದೇವೆ. And then there was no rain at that time, but then we read Elijah saying, Ahab, get down quickly to Jezreel. So because I hear the sound of rain coming. ಅಲ್ಲಿಯವರೆಗೂ ಮಳೆ ಬಂದಿರುವುದಿಲ್ಲ, ಆದರೆ ಎಲಿಯನು ಆಹಾಬನಿಗೆ ಹೇಳ್ತಾ ಇದ್ದಾನೆ, ನೀನು ಜೆಸ್ರಿಯಲ್ಲಿಗೆ ಇಳಿದು ಹೋಗು, ಯಾಕೆಂದರೆ ದೊಡ್ಡ ಮಳೆ ಬರುತ್ತದೆ ಎಂಬುದಾಗಿ. And we find that Elijah ran before the chariot of King Ahab all the way from Mount Carmel to Jezreel. ಅಲ್ಲಿ ಆಹಾಬನು ರಥದಲ್ಲಿ ಹೋಗ್ತಾ ಇದ್ರೆ ಎಲಿಯನು ರಥಕ್ಕಿಂತ ವೇಗವಾಗಿ ರಥದ ಮುಂದೆ ಕರ್ಮೇಲ್ ಬೆಟ್ಟದಿಂದ ಪ್ರಾರಂಭಿಸಿ ಈ ಜೆಸ್ರಿಯಲ್ ವರೆಗೂ ಓಡುತ್ತಾನೆ. And then when he came to Jezreel, there was Ahab's wife Jezebel. She said, because she was protecting these prophets of Baal, she said, tomorrow by this time, just like what happened to the prophets of Baal, you also will end up in a similar state, meaning you will be killed. ಆ ಜೆಸ್ರಿಯಲ್ನಲ್ಲಿ ಆಹಾಬನ ಈ ಹೆಂಡತಿ ಇಸಬೇಲಳು ಕಾಯ್ತಾ ಇರ್ತಾಳೆ. ಅವಳು ಎಲಿಯನಿಗೆ ಒಂದು ಎಚ್ಚರಿಕೆಯನ್ನು ಕೊಡ್ತಾಳೆ, ಯಾವ ರೀತಿಯಾಗಿ ಬಾಳನ ಪ್ರವಾದಿಗಳನ್ನ ನೀನು ಸಂಹರಿಸಿದೆಯೋ ಅದೇ ರೀತಿಯಾಗಿ ಈ ರಾತ್ರಿ ಕಳೆದು ನಾಳೆ ನಿನ್ನನ್ನು ಕೂಡ ಸಂಹರಿಸ್ತೇನೆ ಎಂಬುದಾಗಿ ಆಕೆ ಅವನಿಗೆ ಎಚ್ಚರಿಕೆಯನ್ನು ಕೊಡುತ್ತಾಳೆ. Then Elijah suddenly became afraid and he began running from Jezreel to Beersheba, a distance of 100 miles. ಅಲ್ಲಿ ಎಲಿಯನು ಬಹಳ ಭಯಭೀತನಾಗಿ ಜೆಸ್ರಿಯಲ್ಲಿಂದ ಬೆರ್ಷೆಬಕ್ಕೆ ಸುಮಾರು 100 ಮೈಲ್ಗಳಷ್ಟು ದೂರಕ್ಕೆ ಅವನು ಓಡಿ ಹೋಗುತ್ತಾನೆ. And then he left his servant there and then went a day's journey, which is about 15 to 20 miles further. ಅಲ್ಲಿ ಆ ಬೆರ್ಷೆಬದಲ್ಲೇ ತನ್ನ ಸೇವಕನನ್ನ ಬಿಟ್ಟು ಅಲ್ಲಿಂದ ಸುಮಾರು 1 ದಿನದ ಪ್ರಯಾಣ, ಅಂದರೆ ಸುಮಾರು 15ರಿಂದ 25 ಮೈಲುಗಳಷ್ಟು ದೂರಕ್ಕೆ ಪ್ರಯಾಣ ಮಾಡುತ್ತಾನೆ. And then he began sleeping under a juniper tree. ಅಲ್ಲಿ ಆತನು ಒಂದು ಮರದ ಕೆಳಗೆ ನಿದ್ರೆ ಮಾಡುತ್ತಾನೆ. Because he was tired, and how God through the angel fed him not once but twice. ಅಲ್ಲಿ ಆ ಜಾಲಿ ಮರದ ಕೆಳಗೆ ಆತನು ವಿಶ್ರಾಂತಿಯನ್ನ ಪಡೆಯುವಂತ ಸಮಯದಲ್ಲಿ ದೇವದೂತನ ಮುಖಾಂತರವಾಗಿ ದೇವರು ಏಲಿಯನನ್ನ 1 ಬಾರಿ ಅಲ್ಲ 2 ಬಾರಿ ಆಹಾರವನ್ನು ಕೊಟ್ಟು ಪೋಷಿಸುತ್ತಾನೆ. And that is why then we read in verse 8, he went in the strength of that meat for 40 days and 40 nights unto Horeb, the mount of God. ಆದುದರಿಂದಲೇ ನಾವು 8ನೇ ವಾಕ್ಯದಲ್ಲಿ ನೋಡ್ತಾ ಇದ್ದೇವೆ, ಅವನು ಎದ್ದು
ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಇಳುಕೊಂಡನು. Let's look at that in the context of our own lives. ಈ ಒಂದು ಸಂದರ್ಭವನ್ನ ನಮ್ಮ ಜೀವಿತಕ್ಕೆ ಅಳವಡಿಸಿಕೊಂಡು ನಾವು ಯೋಚಿಸೋಣ. Elijah was a great prophet of God. ಎಲಿಯನು ದೇವರ ಶ್ರೇಷ್ಠನಾದಂತ ಪ್ರವಾದಿಯಾಗಿದ್ದನು. And yet when Jezebel threatened him, he ran away for fear of man. He was running. ಇಸಬೇಲಳು ಎಲಿಯನಿಗೆ ನಿನ್ನನ್ನು ನಾನು ಕೊಲ್ಲುತ್ತೇನೆ ಎಂಬುದಾಗಿ ಹೇಳಿದಾಗ ಭಯಭೀತನಾಗಿ ಅವಳಿಂದ ಆತನು ಅನೇಕ ಮೈಲುಗಳು ದೂರ ಓಡಿ ಹೋದನು. That is when he came and slept under the juniper tree. ನಂತರದಲ್ಲಿ ಆತನು ಜಾಲಿ ಮರದ ಗಿಡದ ಕೆಳಗೆ ಆತನು ಕೂತುಕೊಂಡನು. Here, out of fear of man, actually Elijah was running away from God. ಇಲ್ಲಿ ಮನುಷ್ಯನನ್ನ ಹೆದರಿ ದೇವರ ಸನ್ನಿಧಿಯಿಂದ ಎಲಿಯನು ದೂರ ಹೋಗುತ್ತಾ ಇದ್ದನು. And then juniper tree is a temporary excuse for him to take refuge to sleep. ಇಲ್ಲಿ ನಾವು ನೋಡುವಂತ ಆ ಒಂದು ಜಾಲಿ ಗಿಡದ ನೆರಳು ಏನನ್ನು ಸೂಚಿಸುತ್ತದೆ? ಅದು ಏಲಿಯನಿಗೆ ತಾತ್ಕಾಲಿಕವಾಗಿ ಒಂದು ಆಶ್ರಯವನ್ನು ಕೊಡುವಂತದ್ದಾಗಿದೆ. Even though he was running away from God because of fear of man, what we see here is God dealing with him gently, kindly, by providing him meals in between his sleep, so that he could continue his journey. ಮನುಷ್ಯನಿಗೆ ಹೆದರಿ ದೇವರ ಸನ್ನಿಧಿಯಿಂದ ಎಲಿಯನು ಓಡಿ ಹೋಗುತ್ತಾ ಇದ್ದರೂ ಕೂಡ ದೇವರು ಅವನನ್ನ ಕರುಣಿಸಿ ಅವನೊಂದಿಗೆ ಬಹಳ ಸಮಾಧಾನದಿಂದ ವರ್ತಿಸುತ್ತಾ ಅವನಿಗೆ ಆಹಾರವನ್ನು ಒದಗಿಸುತ್ತಾ ಇದ್ದಾನೆ. And then he was saying, as if there are no other people who are following the Lord except me. He was trying to compare himself to others in that region. ಇಲ್ಲಿ ಎಲಿಯನು ದೇವರ ಬಳಿಯಲ್ಲಿ ಮಾತನಾಡುವಾಗ ತಾನು ಒಬ್ಬನೇ ದೇವರಿಗೆ ನಂಬಿಗಸ್ತನಾಗಿದ್ದಾನೆ, ಬೇರೆ ಎಲ್ಲರೂ ಕೂಡ ದೇವರಿಂದ ಬಿದ್ದು ಹೋದರು ಎಂಬುದಾಗಿ ಅವನು ದೇವರ ಬಳಿಯಲ್ಲಿ ದೂರು ಹೇಳುವವನಾಗಿದ್ದಾನೆ. And then we read that on coming to Mount Horeb in verse 9, he came and stayed in a cave. That's when the first word of God came to him saying, "What are you doing here, Elijah?" ಅಲ್ಲಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ ಅಲ್ಲಿನ ಒಂದು ಗವಿಯಲ್ಲಿ ಎಲಿಯನು ಇಳುಕೊಳ್ಳುತ್ತಾನೆ. ಅಲ್ಲಿ ಯೆಹೋವನು ಮಾತನಾಡಿ, ಎಲಿಯನೇ ನೀನು ಇಲ್ಲೇನು ಮಾಡುತ್ತಿ ಎಂಬ ವಾಣಿಯನ್ನು ಆತನು ಕೇಳುತ್ತಾನೆ. And then the Lord showed his power to Elijah by appearing, but not appearing in the wind or the earthquake or the fire, but in a gentle voice. ಅಲ್ಲಿ ದೇವರು ಕೆಲವೊಂದು ಪ್ರಕೃತಿದತ್ತವಾದಂಥ ವ್ಯತ್ಯಾಸಗಳನ್ನ ಅಲ್ಲಿ ದೇವರು ಉಂಟು ಮಾಡುತ್ತಾನೆ. ಅಲ್ಲಿ ನಾವು ಪರ್ವತಗಳನ್ನು ಭೇದಿಸಿ ಹೋಗುವಂತ ಒಂದು ದೊಡ್ಡ ಬಿರುಗಾಳಿ ಉಂಟಾಗ್ತದೆ, ನಂತರ ಭೂಕಂಪ ಉಂಟಾಗ್ತದೆ, ಆದರೆ ಸಿಡಿಲು ಉಂಟಾಗ್ತದೆ. ಆದರೆ ಇದರಲ್ಲಿ ಯಾವುದರಲ್ಲೂ ಕೂಡ ದೇವರಿರುವುದಿಲ್ಲ. The great God of Mount Sinai is so tender, compassionate, gentle when it comes to Elijah, the prophet of God, that he spoke to him in a still small voice. ಆ ಸೀನಾಯಿ ಪರ್ವತದಲ್ಲಿ ಭಯಂಕರನಾಗಿ ಕಾಣಿಸಿಕೊಂಡಂತ ದೇವರು ಈ ಹೋರೇಬ್ ಬೆಟ್ಟದ ಮೇಲೆ ಆತನು ಬಹಳ ದೀನಾವಸ್ಥೆಯುಳ್ಳವನಾಗಿ ಬಹಳ ಸಮಾಧಾನವುಳ್ಳವನಾಗಿ ಆತನು ಆ ಒಂದು ತಂಗಾಳಿಯಲ್ಲಿ ಆತನು ಮಾತನಾಡುವವನಾಗಿದ್ದಾನೆ. And God is asking again the question in verse 13, "What are you doing here, Elijah?" ಪುನಃ ದೇವರು 13ನೆಯ ವಾಕ್ಯದಲ್ಲಿ ಏಲಿಯನೇ ನೀನು ಇಲ್ಲೇನು ಮಾಡುತ್ತೀ ಎಂಬುದಾಗಿ ಕೇಳುತ್ತಾನೆ. God still had great things for him to do, and that is to anoint the king in Syria, anoint the king in Israel, and also to choose his successor Elisha. ಯಾಕೆಂದರೆ ಎಲಿಯನು ಮಾಡಬೇಕಾದಂತ ಇನ್ನು ಶ್ರೇಷ್ಠವಾದ ಕೆಲಸಗಳಿತ್ತು. ಅದರಲ್ಲಿ ಸಿರಿಯದ ರಾಜನನ್ನ ಅಭಿಷೇಕಿಸಬೇಕಾಗಿತ್ತು ಮತ್ತು ಇಸ್ರೇಲಲ್ಲಿ ಇನ್ನೊಬ್ಬ ರಾಜನನ್ನ ಅಭಿಷೇಕಿಸಬೇಕಾಗಿತ್ತು.
ನಂತರದಲ್ಲಿ ತನ್ನ ನಂತರ ಬರುವಂತ ಆ ವಾರಸುದಾರನನ್ನ ಅಭಿಷೇಕಿಸಬೇಕಾಗಿತ್ತು. ಈ 3 ಜವಾಬ್ದಾರಿಗಳು ಆತನಿಗೆ ಉಳಿದುಕೊಂಡಿತ್ತು. This thing is reminding us, this whole episode is reminding us that God is just like God pursued Elijah, God is pursuing each one of you sitting here. ಇಲ್ಲಿ ನಾವು ಗಮನಿಸಿದಂತ ಈ ಎಲ್ಲಾ ಘಟನೆಗಳು ನಮಗೆ ಒಂದು ಕಲಿಸುವಂತ ಪಾಠವೇನೆಂದರೆ, ಎಲಿಯನ ಬಳಿಯಲ್ಲಿ ದೇವರು ಯಾವ ರೀತಿಯಾಗಿ ನಡೆದುಕೊಂಡನೋ ಅದೇ ರೀತಿಯಾಗಿ ದೇವರು ನಮ್ಮನ್ನು ಕೂಡ ಹಿಂಬಾಲಿಸುತ್ತಾ ಇದ್ದಾನೆ. You may be coming to church, but God want to use you more. ನೀವು ಆ ಸಭೆಗೆ ಬರ್ತಾ ಇರಬಹುದು, ಆದ್ರೆ ನಿಮ್ಮನ್ನ ದೇವರು ಇನ್ನೂ ಹೆಚ್ಚಾಗಿ ಉಪಯೋಗಿಸುವುದಕ್ಕೆ ಬಯಸುತ್ತಾನೆ. Just like Elijah, God has great plans for you. ಎಲಿಯನ ಕುರಿತಾಗಿ ದೇವರಿಗೆ ಇದ್ದಂತ ದೊಡ್ಡ ಪದ್ಧತಿಯಂತೆ, ಯೋಜನೆಯಂತೆ ನಿಮ್ಮ ಕುರಿತಾಗಿ ಕೂಡ ದೇವರಿಗೆ ದೊಡ್ಡ ಯೋಜನೆಗಳಿದೆ. You may be young, you may be old, but God has great plans for you. ನೀವು ವಯಸ್ಕರಿರಬಹುದು ಅಥವಾ ಯವನಸ್ಥರಿರಬಹುದು, ನಿಮ್ಮ ಕುರಿತಾಗಿ ದೇವರಿಗೆ ಶ್ರೇಷ್ಠವಾದಂತ ಯೋಜನೆಗಳಿದೆ. The question is, are you just like Elijah sleeping under a juniper tree? ಆದರೆ ಎಲಿಯನ ರೀತಿಯಲ್ಲಿ ನೀವು ಜಾಲಿ ಮರದ ಕೆಳಗೆ ತಾತ್ಕಾಲಿಕವಾದ ಆಶ್ರಯದಲ್ಲಿ ನೀವು ಉಳ್ಕೊಂಡಿದ್ದೀರೋ? Juniper tree represents the excuse that you will have for not making a commitment to move to what God has planned for you. ಈ ಒಂದು ಜಾಲಿ ಮರವು ಏನನ್ನ ಸೂಚಿಸುತ್ತದೆ ಅಂದ್ರೆ, ದೇವರು ನಿಮ್ಮ ಕುರಿತಾಗಿ ಆತನು ಕಂಡುಕೊಂಡಿರುವಂತ ದೊಡ್ಡ ದೊಡ್ಡ ಪದ್ಧತಿಗೆ ನಿಮ್ಮನ್ನೇ ನೀವು ಒಪ್ಪಿಸಿಕೊಡದೆ ನೀವು ಅದರಿಂದ ತಪ್ಪಿಸಿಕೊಳ್ಳುವಂತ ಒಂದು ಪ್ರವೃತ್ತಿಯನ್ನು ಅದು ಸೂಚಿಸುವಂತದ್ದಾಗಿದೆ. You might say, oh, I am happy where I am, this is all I need, I don't want to do anything further. Oh, if I compare myself to other people, I am pretty good, and all those other excuses you may have. ನೀವು ಒಂದು ವೇಳೆ ಅಂದುಕೊಳ್ಳಬಹುದು, ನಾನು ಈಗ ಒಂದು ಸಂತೋಷವಾಗಿದ್ದೇನೆ, ಒಳ್ಳೆ ರೀತಿಯಲ್ಲಿ ಇದ್ದೇನೆ, ನನಗೆ ಇಷ್ಟೇ ಸಾಕು, ಅಥವಾ ನಿಮ್ಮನ್ನೇ ನೀವು ಬೇರೆಯವರಿಂದ ಹೋಲಿಸಿಕೊಂಡು ಅವರಿಗಿಂತ ನಾನು ಉತ್ತಮವಾದಂತ ಸ್ಥಿತಿಯಲ್ಲಿದ್ದೇನೆ, ನನಗೆ ಇಷ್ಟೇ ಸಾಕು ಎಂಬುದಾಗಿ ನೀವು ಹೇಳಬಹುದು. But God is asking you this question, what are you doing here? Instead of the name Elijah, you put your name there. What are you doing here, sergeant, or your name there? ಅಲ್ಲಿ ಎಲಿಯನ ಬಳಿಯಲ್ಲಿ ದೇವರು ಕೇಳಿದ ಪ್ರಕಾರವಾಗಿ, ಎಲಿಯನೇ ಇಲ್ಲಿ ಏನು ಮಾಡುತ್ತೀ ಎಂಬುದಾಗಿ ಕೇಳುತ್ತಾ ಇದ್ದಾನೆ. ಆ ಎಲಿಯನು ಎಂಬ ಜಾಗದಲ್ಲಿ ನಿಮ್ಮ ಹೆಸರನ್ನ ನೀವು ಹಾಕಿ ದೇವರು ನಿಮ್ಮೊಂದಿಗೆ ಕೇಳ್ತಾ ಇದ್ದಾನೆ, ನೀವು ಏನು ಮಾಡುತ್ತಾ ಇದ್ದೀಯಾ? Even when you are having all these excuses, God is dealing with you gently, very, very tenderly, in order to, and moving you to what God wants to accomplish great things in and through your life. ನೀವು ದೇವರ ಯೋಜನೆಗೆ ಒಳಗಾಗದೆ ನಿಮ್ಮ ತಾತ್ಕಾಲಿಕವಾದಂಥ ಒಂದು ಆ ಸುಖ, ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಇರುವಾಗ ದೇವರು ಬಹಳ ಮೃದುವಾಗಿ ಮತ್ತು ಬಹಳ ಉತ್ತಮವಾದಂಥ ರೀತಿಯಲ್ಲಿ ನೀವು ಆ ಪರಿಸ್ಥಿತಿಯನ್ನು ಬಿಟ್ಟು ದೇವರು ನಿಮ್ಮ ಕುರಿತಾಗಿ ಇಟ್ಟುಕೊಂಡಿರುವಂಥ ಆ ಉತ್ತಮವಾದಂಥ ಯೋಜನೆಗೆ ನಿಮ್ಮನ್ನೇ ನೀವು ಒಪ್ಪಿಸಬೇಕೆಂದು ಆತನು ಮಾತನಾಡುವನಾಗಿದ್ದಾನೆ. So God is asking a second time, what are you doing here? Elijah, put your name there. ಇಲ್ಲಿ 2ನೇ ಬಾರಿ 13ನೇ ವಾಕ್ಯದಲ್ಲಿ ಕೇಳಿದ ಪ್ರಕಾರ, ಎಲಿಯನೇ ಇಲ್ಲೇನು ಮಾಡುತ್ತೀ ಎಂಬುದಾಗಿ ಕೇಳುತ್ತಾನೆ. ಅದೇ ರೀತಿಯಾಗಿ ನಿಮ್ಮ ಹೆಸರನ್ನ ಎಲಿಯನ ಹೆಸರಿರುವ ಜಾಗದಲ್ಲಿ ನೀವು ಓದಿರಿ ಮತ್ತು ದೇವರು ನಿಮ್ಮ ಬಳಿಯಲ್ಲಿ ಅದನ್ನು ಕೇಳುತ್ತಾ ಇದ್ದಾನೆ. I hope you will go home and you will ask this question of yourself again and again in the presence of the Lord. What are you doing here? Are you satisfied with status quo? But the Lord has great plans for you for the future. ನೀವು ಮನೆಗೆ ಹೋಗಿ ಈ ವಾಕ್ಯವನ್ನು ಓದುವಾಗ
ಆ ಏಲಿಯನ ಹೆಸರಿರುವ ಜಾಗದಲ್ಲಿ ನಿಮ್ಮ ಹೆಸರನ್ನ ಹಾಕಿ ದೇವರು ನಿಮ್ಮ ಬಳಿಯಲ್ಲಿ ಕೇಳುತ್ತಾ ಇದ್ದಾನೆ, ನೀನು ಏನು ಮಾಡುತ್ತಾ ಇದ್ದೀಯ ಎಂಬುದಾಗಿ ಹೀಗೆ ನೀವು ಧ್ಯಾನಿಸಿಕೊಂಡು ದೇವರ ಉತ್ತಮವಾದಂಥ ಯೋಜನೆಯ ಕಡೆಗೆ ನಿಮ್ಮ ಮನಸ್ಸನ್ನು ತಿರುಗಿಸಿರಿ. Let's move on to God on the third mountain. ನಾವು ಮೂರನೆಯ ಪರ್ವತದ ಮೇಲೆ ಕಂಡು ಬರುವ ದೇವರನ್ನ ಗಮನಿಸೋಣ. We read that in Luke chapter 23 and verse 33. ಲೂಕನು ಬರೆದ ಸುವಾರ್ತೆ ಅದರ 23ನೇ ಅಧ್ಯಾಯ. Yeah, Luke chapter 23 and verse 33. 23ನೇ ಅಧ್ಯಾಯ 33ನೆಯ ವಾಕ್ಯ. And when they came to a place which is called Calvary, that is, there they crucified him and the malefactors, one on the right and the other on the left. ಆದರೆ ಅವರು ದೊಡ್ಡ ಕೂಗಾಟ ಮಾಡುತ್ತಾ ಅವನನ್ನು ಶಿಲುಬೆಗೆ ಹಾಕಿಸಬೇಕೆಂದು ಕೇಳಿಕೊಂಡು ಬಲವಂತ ಮಾಡಿದರು. ಅವರ ಕೂಗಾಟವು ಗೆದ್ದಿತು. ಪಿಲಾತನು ನೀವು ಕೇಳಿಕೊಂಡಂತೆ ಆಗಲಿ ಎಂದು ನಿರ್ಣಯಿಸಿ. Yes, so here we read the name of the place was Calvary. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಆ ಒಂದು ಸ್ಥಳದ ಆ ಒಂದು ಪರ್ವತದ ಹೆಸರು ಕಲ್ವಾರಿ ಆಗಿದೆ. Calvary is in Latin, but in Hebrew the name given is Golgotha. ಅದರ ಒಂದು ಆ ಕ್ಯಾಲ್ವರಿ ಅನ್ನುವಂಥದ್ದು ಲ್ಯಾಟಿನ್ ಭಾಷೆಯ ಒಂದು ಹೆಸರಾಗಿದೆ. ಅದರ ಗ್ರೀಕ್ ಪದ ಗೋಲ್ಗೊಥಾ ಎಂಬುದಾಗಿ. And the meaning of Golgotha is the place of the skull. ಅದು ಆ ತಲೆ ಬುರುಡೆಯ ಒಂದು ಸ್ಥಳ ಎಂಬ ಅರ್ಥವಾಗಿದೆ. That means if you take off the hair and if you look at the skull, it is a mountain or it is a small hill that is like head shape, the shape of a skull. ಅಲ್ಲಿ ನಾವು ನೋಡುವಾಗ ನಮ್ಮ ಕೂದಲನ್ನು ನಾವು ಬೋಳಿಸಿಕೊಂಡ್ರೆ ನಮ್ಮ ತಲೆ ಹೇಗೆ ಕಾಣಿಸುತ್ತದೆಯೋ ಅದೇ ರೀತಿಯಾಗಿ ಆ ಒಂದು ಪರ್ವತವು ಕೂಡ ಕಾಣಿಸಿಕೊಳ್ಳುತ್ತಾ ಇತ್ತು. The third mount is Mount Calvary, on which the Lord Jesus was crucified. ಅಲ್ಲಿ ಮೂರನೆಯ ಒಂದು ಪರ್ವತ ಯಾವುದೆಂದರೆ ಅದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಶಿಲುಬೆಗೆ ಹಾಕಲ್ಪಟ್ಟಂತ ಪರ್ವತವಾಗಿದೆ. You can read everything about the crucifixion of the Lord in Matthew chapter 27, Mark chapter 15 and John chapter 19 and following. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಒಂದು ಶಿಲುಬೆಯ ಮರಣದ ಕುರಿತಾಗಿ ಇರುವಂತ ವಿಷಯಗಳೆಲ್ಲವೂ ಮತ್ತಾಯನು ಬರೆದ ಸುವಾರ್ತೆ 27ನೇ ಅಧ್ಯಾಯ, ಮಾರ್ಕನು ಬರೆದ ಸುವಾರ್ತೆ 15ನೇ ಅಧ್ಯಾಯ ಮತ್ತು ಯೋಹಾನನು ಬರೆದ ಸುವಾರ್ತೆ 19ನೇ ಅಧ್ಯಾಯಗಳಲ್ಲಿ ಓದಬಹುದು. When you read the Christ on Mount Calvary, you will come to know that there were 7 miracles that took place at that time. ಅಲ್ಲಿ ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣ ಹೊಂದುತ್ತಿರುವಂಥ ಸಮಯದಲ್ಲಿ 7 ವಿಧವಾದಂಥ ಅದ್ಭುತಗಳು ಸಂಭವಿಸುವುದನ್ನು ಗಮನಿಸಬಹುದು. First of all, you see the words that the Lord Jesus Christ mentioned, 7 sayings of Christ on the cross. ಮೊದಲನೇದಾಗಿ ಆ ಶಿಲುಬೆಯಲ್ಲಿ ಜಡಿಯಲ್ಪಟ್ಟವನಾಗಿ ಇರುವಂತ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಳಿದಂತ 7 ಮಾತುಗಳನ್ನು ನಾವು ಗಮನಿಸಬಹುದು. Very often criminals who are crucified, they shout, they scream, they use all kinds of foul language, but that was not the Lord, what he did through the 7 sayings on the cross. ಈ ಅಪರಾಧಿಗಳಾಗಿರುವವರಿಗೆ ಶಿಲುಬೆಗೆ ಹಾಕುವಾಗ ಅವರು ಆ ಶಿಲುಬೆಯಲ್ಲಿ ತೂಗಾಡುತ್ತಾ ಅವರು ಕೂಗಾಡುತ್ತಾ ಕಿರುಚಾಡುತ್ತಾ ಶಾಪದ ಮಾತುಗಳನ್ನು ಆಡುತ್ತಾರೆ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹಾಗೆ ಮಾಡಲಿಲ್ಲ. ಆತನ ಬಾಯಿಂದ ಎಲ್ಲವೂ ಕೂಡ ಉತ್ತಮವಾದಂಥ ಮಾತುಗಳು ಬಂತು. Secondly, there was darkness over the whole earth for 3 hours from mid afternoon 12 to 3 o'clock. ಅಲ್ಲಿ ಎರಡನೇದಾಗಿ ನಾವು ಗಮನಿಸುವಾಗ ಮಧ್ಯಾಹ್ನ 12 ಗಂಟೆಯಿಂದ 3 ಗಂಟೆಯವರೆಗೆ ಆ ಪ್ರದೇಶವೆಲ್ಲ ಕಾರ್ಗತ್ತಲೆಯಿಂದ ತುಂಬಿತು ಎಂಬುದಾಗಿ ಓದುತ್ತೇವೆ. I hope many of you have seen solar eclipses. ನೀವು ಸೂರ್ಯಗ್ರಹಣವನ್ನ ಅನೇಕರು ನೋಡಿರಬಹುದು. This was no solar eclipse, because even in a solar eclipse the total darkness is only for a little while, some time, maybe a few minutes, but then we see that the slowly the light begins to appear like a half moon and keeps on moving. ಇದು ಸೂರ್ಯಗ್ರಹಣವಲ್ಲ. ಯಾಕೆಂದರೆ ಸೂರ್ಯಗ್ರಹಣದಲ್ಲಿ ಉಂಟಾಗುವಂತ ಕತ್ತಲೆಯು ಕೆಲವೇ ನಿಮಿಷಗಳು ಕಂಡುಬರುವಂತದ್ದಾಗಿದೆ. ನಂತರ ನಿಧಾನವಾಗಿ ಬೆಳಕು ಕಂಡುಬರುತ್ತದೆ. This was creation unable to suffer. The Creator suffering on the cross
and coming out in total darkness. ಇಲ್ಲಿ ಈ ಸೃಷ್ಟಿಯು ತನ್ನ ಸೃಷ್ಟಿಕರ್ತನು ಶಿಲುಬೆಯಲ್ಲಿ ಪ್ರಾಣ ಬಿಡುವುದನ್ನ ಸಹಿಸಲಾರದೆ ಅದರ ಒಂದು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವಂತದ್ದಾಗಿದೆ. This represented also Jesus Christ, the light. He was dying and darkness was prevailing at that time. ಅಲ್ಲಿ ಬೆಳಕಾಗಿರುವಂತ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನ ಕೊಡುತ್ತಾ ಇದ್ದಾನೆ, ಕತ್ತಲೆಯು ಅಲ್ಲಿ ಮೇಲುಗೈಯನ್ನ ಮುಸುಕುವುದನ್ನು ನಾವು ನೋಡ್ತಾ ಇದ್ದೇವೆ. This was God proving through some miraculous sign, this miraculous sign that the person on this cross is none other than his son. ಈ ಒಂದು ಚಿಹ್ನೆಗಳ ಮುಖಾಂತರವಾಗಿ ಈ ಒಂದು ಶಿಲುಬೆಯ ಮೇಲೆ ತೂಗಲ್ಪಟ್ಟು ಪ್ರಾಣ ಕೊಡುತ್ತಾ ಇರುವಂತ ವ್ಯಕ್ತಿ ಅದು ತನ್ನ ಮಗನಾದ ಯೇಸು ಕ್ರಿಸ್ತನು ಎಂಬುದಾಗಿ ನಿರೂಪಿಸುತ್ತಾ ಇದ್ದಾನೆ. The third miracle is the veil of the temple was torn from top to bottom. ಮೂರನೆಯ ಒಂದು ಅದ್ಭುತವೇನೆಂದರೆ ದೇವಾಲಯದ ತೆರೆಯು ಅದು ಮೇಲಿನಿಂದ ಕೆಳಗಿನವರೆಗೂ ಇಬ್ಬಾಗವಾಯಿತು. This was Herod's temple, that was the most beautiful temple at that time. ಹೇರೋದನು ಕಟ್ಟಿಸಿದಂತ ಬಹಳ ಸುಂದರವಾದಂತ ಒಂದು ದೇವಾಲಯವಾಗಿತ್ತು. If you study about the veil, it was 60 feet broad, it was 60 feet high, and it was 4 to 6 inches thick. ಇದು ಆ ಒಂದು ತೆರೆಯ ಕುರಿತಾಗಿ ನಾವು ಗಮನಿಸುವುದಾದರೆ ಅದು 60 ಅಡಿ ಅಗಲ, 60 ಅಡಿ ಉದ್ದ, ಅದೇ ರೀತಿಯಾಗಿ ಅದು 4 ರಿಂದ 6 ಇಂಚಷ್ಟು ದಪ್ಪವಾಗಿತ್ತು. And for it to tear from the top to bottom, this was the act of God and no human being. ಈ ಮೇಲಿಂದ ಕೆಳಗಿನವರೆಗೂ ಆ ತೆರೆಯು ಹರಿಯಬೇಕಾದರೆ ಅದು ಮನುಷ್ಯನ ಕಾರ್ಯವಾಗಿರಲಿಲ್ಲ, ಅದು ದೇವರ ಕಾರ್ಯವಾಗಿತ್ತು. Then there was a great earthquake. ನಂತರದಲ್ಲಿ ನಾವು ನೋಡ್ತಾ ಇದ್ದೇವೆ ಭಯಂಕರವಾದಂತ ಭೂಕಂಪ ಉಂಟಾಯಿತು. The rocks were split at that time. ಅಲ್ಲಿ ಬಂಡೆಗಳು ಸೀಳಿದವು ಎಂಬುದಾಗಿ ಓದುತ್ತೇವೆ. 6 graves were opened and the righteous dead rose and they went to Jerusalem. ಅನೇಕ ಸಮಾಧಿಗಳು ತೆರೆಯಲ್ಪಟ್ಟು ಮರಣ ಹೊಂದಿದವರು ಎದ್ದು ಬಂದು ಅವರು ಯೆರೂಸಲೇಮಿನಲ್ಲಿ ಕಾಣಿಸಿಕೊಂಡರು. And the 7th miracle is the confession of the centurion and those that were with him. Matthew 27:54, which says, truly this was the Son of God. ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆ 27ನೇ ಅಧ್ಯಾಯದಲ್ಲಿ ಗಮನಿಸುವಾಗ ಆ ಶತಾಧಿಪತಿಯು ಈತನು ನಿಜವಾಗಲೂ ದೇವ ಕುಮಾರನಾಗಿದ್ದನು ಎಂಬ ಸಾಕ್ಷಿಯನ್ನು ಕೊಟ್ಟದ್ದಾಗಿದೆ. Jesus Christ on the cross represents the place where the great exchange takes place. ಇಲ್ಲಿ ನಾವು ಆ ಒಂದು ಕಲ್ವಾರಿ ಬೆಟ್ಟದ ಮೇಲೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನ ಮೂಲಕವಾಗಿ ನಮಗೆ ಸಿಕ್ಕಂತ ಕೃಪೆಯನ್ನು ನಾವು ನೋಡ್ತಾ ಇದ್ದೇವೆ. ಮಾತ್ರವಲ್ಲ, ನಮಗೆ ಬದಲಾಗಿ ಆತನು ಶಿಕ್ಷೆಯನ್ನು ಅನುಭವಿಸಿದನು. It was at the cross Christ took away my spiritual blindness and gave me light and sight. ನಮ್ಮ ಒಂದು ಆತ್ಮಿಕ ಕುರುಡುತನವನ್ನ ಆ ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ತೆಗೆದುಹಾಕಿ ನಮಗೆ ಆತ್ಮಿಕವಾದಂತ ದೃಷ್ಟಿಯನ್ನು ಬೆಳಕನ್ನು ಕೊಟ್ಟನು. It was at the foot of the cross that by faith in Christ my burden of sin was rolled away and paid forever. ಆ ಒಂದು ಕಲ್ವಾರಿ ಶಿಲುಬೆಯ ಆ ಬುಡದಲ್ಲಿ ನನ್ನ ಪಾಪದ ಭಾರವು ಹೊರಟು ಹೋಗಿ ನಾನು ಸ್ವತಂತ್ರನಾದೆನು. It was at the foot of the cross that Christ took away my death and gave me life and life eternal. ಆ ಒಂದು ಕಲ್ವಾರಿ ಶಿಲುಬೆಯಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನನ್ನ ನಿತ್ಯವಾದ ಮರಣವನ್ನ ತೆಗೆದು ನಿತ್ಯ ಜೀವವನ್ನ ಕೊಟ್ಟನು. It was at the foot of the cross where every person who believed in the Lord Jesus Christ will say, not my will but thy will be done, and to you be all the glory and honor in and through my life. ಆ ಒಂದು ಕಲ್ವಾರಿ ಶಿಲುಬೆಯ ಬುಡದಲ್ಲಿ ನಿಂತುಕೊಂಡು ಪ್ರತಿಯೊಬ್ಬ ವಿಶ್ವಾಸಿ ಹೇಳುವ ಮಾತೇನೆಂದರೆ, ನನ್ನ ಚಿತ್ತವಲ್ಲ ದೇವರೇ, ನಿನ್ನ ಚಿತ್ತ ನನ್ನ ಜೀವನದಲ್ಲಿ ನೆರವೇರಲಿ. So the question to each and every one of us is, have you come to the foot of the cross of Calvary? ಇಲ್ಲಿರುವಂತ ಒಂದು ಪ್ರಶ್ನೆ ಏನೆಂದರೆ, ಪ್ರಿಯರೇ, ನೀವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಆ ಶಿಲುಬೆಯ ಬುಡಕ್ಕೆ ಬಂದಿದ್ದೀರೋ? And to stand there at the foot of that cross and to allow the blood of the Lord Jesus
to come from the cross to flow upon you so that you might have life and life eternal. ನೀವು ಆ ಕಲ್ವಾರಿ ಶಿಲುಬೆಯ ಬುಡದಲ್ಲಿ ಬಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ರಕ್ತವು ನಿಮ್ಮಲ್ಲಿ ಹರಿಯುವಂತೆಯೋ ನಿಮ್ಮ ಪಾಪಗಳು ಕ್ಷಮಿಸಲ್ಪಡುವಂತೆಯೋ ನೀವು ನಿತ್ಯ ಜೀವವನ್ನು ನಿತ್ಯವಾದ ಬೆಳಕನ್ನು ಹೊಂದಿಕೊಳ್ಳುವಂತೆ ನೀವು ಬಂದಿದ್ದೀರೋ. I know that many of you seated here are believers. ನನಗೆ ತಿಳಿದಿದೆ ಇಲ್ಲಿ ಸೇರಿ ಬಂದಿರುವಂತ ಅನೇಕರು ಹೆಚ್ಚಿನವರು ವಿಶ್ವಾಸಿಗಳಾಗಿದ್ದೀರಿ. Yet if there is even one person here today ಆದರೂ ಕೂಡ ಯಾರಾದರೂ ಒಬ್ಬ ವ್ಯಕ್ತಿ ಈ ಸಮೂಹದಲ್ಲಿ who has not come to the foot of the cross, we urge you to do so today. ಇಲ್ಲಿಯವರೆಗೂ ಕರ್ತನಾದ ಯೇಸು ಕ್ರಿಸ್ತನ ಆ ಕಲ್ವಾರಿ ಶಿಲುಬೆಯ ಬುಡಕ್ಕೆ ಇನ್ನು ಬರದೇ ಇದ್ದರೆ, The cross of Christ is the sign that God loves each and every one of us, no matter how unloved we are on the face of this earth. ಆ ಒಂದು ಕಲ್ವಾರಿ ಶಿಲುಬೆ ಅದು ನಮ್ಮ ದೇವರ ಪ್ರೀತಿಯ ಒಂದು ಸಂಕೇತವಾಗಿದೆ. ಈ ಲೋಕದಲ್ಲಿ ನಾವು ತಿರಸ್ಕರಿಸಲ್ಪಟ್ಟವರಾಗಿರಬಹುದು, ಆದರೆ ಆ ಕಲ್ವಾರಿ ಶಿಲುಬೆಯ ಮೂಲಕ ದೇವರು ನಮ್ಮನ್ನ ಪ್ರೀತಿಸುವವನಾಗಿದ್ದಾನೆ. It is on this Mount Calvary the Son of God gave his life so that when we believe in him, you and I can become the sons and the daughters of God. ಈ ಕಲ್ವಾರಿ ಶಿಲುಬೆಯಲ್ಲಿ ದೇವರ ಮಗನಾದ ಯೇಸು ಕ್ರಿಸ್ತನು ತನ್ನ ಪ್ರಾಣವನ್ನು ಕೊಟ್ಟಿದ್ದಾನೆ. ನಾವು ಈ ಕಲ್ವಾರಿ ಶಿಲುಬೆಯಲ್ಲಿ ಯೇಸು ಕ್ರಿಸ್ತನಲ್ಲಿ ನಾವು ನಂಬಿಕೆ ಇಡುವಾಗ ನಾವು ದೇವರಿಗೆ ಮಕ್ಕಳಾಗುತ್ತೇವೆ. God has given his very best on that cruel cross. And then the question is, why are you and anyone who has not believed in him holding back in the face of such great love? ದೇವರು ತನ್ನಲ್ಲಿರುವಂತ ಅತ್ಯುತ್ತಮವಾದದನ್ನ ಆ ಕಲ್ವಾರಿ ಶಿಲುಬೆಯಲ್ಲಿ ಒಪ್ಪಿಸಿಕೊಟ್ಟಿದ್ದಾನೆ. ಆದರೂ ಕೂಡ ಇನ್ನು ಯಾರಾದರೂ ಇನ್ನು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡದೆ ರಕ್ಷಣೆ ಹೊಂದದೇ ಇದ್ದರೆ ಇನ್ನು ಯಾಕೆ ಕಾಯುತ್ತಾ ಇದ್ದೀರಿ? So today will you say, here I come, Lord, I cannot hold back anymore, I delight to come, thank you for coming and dying on that cross, I want you as my Lord and Savior in my life. ಈ ದಿನದಲ್ಲಿ ಉತ್ತಮವಾದ ತೀರ್ಮಾನವನ್ನು ತೆಗೆದುಕೊಂಡು, ಕರ್ತನೇ, ನಾನು ನಿನ್ನ ಆ ಶಿಲುಬೆಯ ಬುಡಕ್ಕೆ ನಾನು ಬಂದಿದ್ದೇನೆ, ನಿನ್ನ ಪಾದದ ಬಳಿಗೆ ಬಂದಿದ್ದೇನೆ, ನನ್ನ ಪಾಪಗಳನ್ನು ಕ್ಷಮಿಸಿ ನನ್ನನ್ನು ನೀನು ರಕ್ಷಿಸು ಎಂಬುದಾಗಿ ನಿಮ್ಮನ್ನೇ ನೀವು ಯೇಸು ಕ್ರಿಸ್ತನಿಗೆ ಒಪ್ಪಿಸಿಕೊಡಿರಿ. Now we come to the fourth mountain. ನಾವು ಈಗ 4ನೆಯ ಪರ್ವತಕ್ಕೆ ಬರ್ತಾ ಇದ್ದೇವೆ. This is what we read in Hebrews chapter 12. ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಈ ಪರ್ವತದ ಕುರಿತಾಗಿ ಓದುತ್ತಾ ಇದ್ದೇವೆ. Hebrews chapter 12. ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯ. And let us read from verse 22 to 24. ನಾವು 22ನೆಯ ವಾಕ್ಯದಿಂದ 24ನೆಯ ವಾಕ್ಯದವರೆಗೆ ಓದಿಕೊಳ್ಳೋಣ. This is what is written to believers, and there it says, but you are come to Mount Zion, ಅಲ್ಲಿ ವಿಶ್ವಾಸಿಗಳಿಗೆ ಈ ಭಾಗವು ಬರೆಯಲ್ಪಟ್ಟಿದೆ. unto the city of the living God. ನೀವು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ The ಬಂದಿದ್ದೀರಿ. heavenly Jerusalem. ಅದು ಚಿಯೋನ್ ಪರ್ವತಕ್ಕೂ ಜೀವ ಸ್ವರೂಪನಾದ ದೇವರ ಪಟ್ಟಣವಾಗಿರುವ ಪರಲೋಕದ ಯೆರೂಸಲೇಮಿಗೂ, to an innumerable company of angels, ಉತ್ಸವ ಸಂಘದಲ್ಲಿ ಕೂಡಿರುವ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ, to all those who are believers in the future, when we die and when we are raptured, when we are in the presence of the Lord, we come to this Mount Zion. ನಾವು ವಿಶ್ವಾಸಿಗಳಾಗಿರುವಂತ ಪ್ರತಿಯೊಬ್ಬರು ಜೀವಬಾಧ್ಯರ ಪಟ್ಟಿಯಲ್ಲಿ ಯಾರ್ಯಾರು ಹೆಸರುಗಳು ಕಂಡು ಬಂದಿದೆಯೋ ಅವರೆಲ್ಲರೂ ಕೂಡ ನಮ್ಮ ಮರಣದ ನಂತರ ಅಥವಾ ಕರ್ತನ ಬರೋಣದಲ್ಲಿ ನಾವು ಈ ಚಿಯೋನ್ ಪರ್ವತವನ್ನ ಮುಟ್ಟುವರಾಗಿದ್ದೇವೆ. This is where we will be, the city of the living God, the heavenly Jerusalem. ಅದು ಪರಲೋಕದ ಯೆರೂಸಲೇಮ್ ಆಗಿದೆ, ಪರಲೋಕದ ಯೆರೂಸಲೇಮ್ ಪಟ್ಟಣವಾಗಿದೆ. And there is the innumerable company of angels. End of verse 22. ಅಲ್ಲಿ ಪರಲೋಕದಲ್ಲಿ ಹೆಸರು ಬರೆಸಿಕೊಂಡಿರುವ ಚೊಚ್ಚಲ ಮಕ್ಕಳ ಸಭೆಗೂ ಕೋಟ್ಯಾನುಕೋಟಿ ದೇವದೂತರ ಬಳಿಗೂ ಬಂದಿದ್ದೇವೆ. And to the general assembly, the church of the firstborn. That means all the believers who died and then rose again through the rapture, you will see them there.
ನಾವು 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 ಎತ್ತಲ್ಪಡುವಂಥ ಸಮಯದಲ್ಲಿ ಕರ್ತನ ಎರಡನೆಯ ಬರೋಣದಲ್ಲಿ ನಾವು ಕರ್ತನ ಎತ್ತಲ್ಪಡುವಾಗ ಈ ಒಂದು ರಕ್ಷಿಸಲ್ಪಟ್ಟಂತ ಒಂದು ಕೂಟವನ್ನ ಉತ್ಸವ ಸಂಘವನ್ನ ನಾವು ಸೇರಿಕೊಳ್ಳುತ್ತೇವೆ. All the believers or your family, all your loved ones who died ahead of you, you will also be there and you will see them and you will enjoy life forever and ever. ನಮಗಿಂತ ಮುಂಚೆ ಕರ್ತನಲ್ಲಿ ನಿದ್ರೆ ಹೋಗಿರುವವರನ್ನ ನಾವು ಆ ಸ್ಥಳದಲ್ಲಿ ನೋಡ್ತೇವೆ, ನಾವು ತುಂಬಾ ಸಂತೋಷವುಳ್ಳವರಾಗ್ತೇವೆ, ನಮ್ಮ ಪ್ರಿಯರನ್ನ ನೋಡ್ತೇವೆ. ಅದು ಪರಲೋಕದ ಯೆರೂಸಲೇಮ್ ಪಟ್ಟಣವಾಗಿದೆ. And then we read in verse 23, God who is the judge of all will be there. ನಾವು 23ನೇ ವಾಕ್ಯದಲ್ಲಿ ಓದ್ತಾ ಇದ್ದೇವೆ, ಎಲ್ಲರಿಗೆ ನ್ಯಾಯಾಧಿಪತಿಯಾಗಿರುವ ದೇವರು ಎಂಬುದಾಗಿ. And then we read in verse 24, Jesus the mediator of the new covenant will be there. ಅಲ್ಲಿ 24ನೇ ವಾಕ್ಯದಲ್ಲಿ ಓದುವಾಗ ಹೊಸ ಒಡಂಬಡಿಕೆಗೆ ಮಧ್ಯಸ್ಥನಾಗಿರುವ ಯೇಸುವಿನ ಬಳಿಗೂ ಎಂಬುದಾಗಿ. Yes, look at the great company that we will be with forever and ever and ever. ನೋಡಿ, ಇಲ್ಲಿ ಕಂಡು ಬರುವಂತ ಆ ದೊಡ್ಡ ಸಮೂಹವನ್ನ ನೀವು ಒಂದು ಗಮನಿಸಿರಿ. ನಾವು ಆ ದೊಡ್ಡ ಸಮೂಹದೊಂದಿಗೆ ಮುಂದೆ ಇರುವವರಾಗಿದ್ದೇವೆ. There is a beautiful English song that the words of which goes like this: we are marching to Zion, beautiful, beautiful Zion. We are marching upward to Zion, the beautiful city of God. ನಾವು ಆ ಒಂದು ಸುಂದರವಾದಂತ ಚಿಯೋನ್ ಪರ್ವತಕ್ಕೆ ನಾವು ನಡೆದು ಮುಂದೆ ಹೋಗುತ್ತಾ ಇದ್ದೇವೆ ಎಂಬುದಾಗಿ ಹಾಡುಗಾರನು ಬರೆದಿದ್ದಾನೆ. Not only what we read here in Hebrews chapter 12, ಈ ಒಂದು ಇಬ್ರಿಯರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಬರೆದಿರುವಂತದ್ದು ಮಾತ್ರವಲ್ಲ, but you need to read Revelation 21 verse 10 and following, and to go on till Revelation 22 1 through 5. That's all. ನಾವು ಪ್ರಕಟಣೆ ಗ್ರಂಥದಲ್ಲಿ 21ನೇ ಅಧ್ಯಾಯದಲ್ಲಿ ನಾವು ಗಮನಿಸುವಾಗ ಅಲ್ಲಿಯೂ ಕೂಡ ಹೊಸ ಯೆರೂಸಲೇಮ್ ಪಟ್ಟಣದ ಕುರಿತಾಗಿ ಬರೆಯಲ್ಪಟ್ಟಿದೆ. This is the great hope of every believer in the Lord Jesus. ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರುವಂತ ಪ್ರತಿಯೊಬ್ಬ ವಿಶ್ವಾಸಿಗೆ ಇರುವಂತ ಜೀವಕರವಾದ ದೊಡ್ಡ ನಿರೀಕ್ಷೆ ಇದಾಗಿದೆ. And in this world we may have all kinds of poverty, illness, difficulties, trials, persecutions and all of that. At the end of that, when we are there in Mount Zion, everything will be forgotten when we look at the face of the one, the Lord Jesus, and in the presence of God and your loved ones, you will be rejoicing forever and ever and ever and ever in the presence of God. ಪ್ರಿಯರೇ, ಈ ಲೋಕದಲ್ಲಿ ನಮಗೆ ಕಷ್ಟಗಳು, ಸಂಕಟಗಳು, ಪರಿಶೋಧನೆಗಳು, ಹಿಂಸೆಗಳು ಎಲ್ಲ ಇದೆ. ಆದರೆ ಇದೆಲ್ಲ ಮುಗಿದು ನಾವು ಆ ದೊಡ್ಡ ಸಮೂಹವನ್ನು ಸೇರಿಕೊಳ್ಳುವಾಗ ಆ ಚಿಯೋನ್ ಪರ್ವತದ ಮೇಲೆ ಆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಎಲ್ಲ ಜನ ಸಮೂಹದೊಂದಿಗೆ ನಮ್ಮ ಪ್ರಿಯರನ್ನು ನೋಡುವಾಗ, ನಮ್ಮ ಕರ್ತನನ್ನು ನಾವು ನೋಡುವಾಗ, ನಮ್ಮ ದೇವರನ್ನು ನಾವು ನೋಡುವಾಗ ಎಲ್ಲ ರೀತಿಯಾದಂಥ ದುಃಖವು, ಗೋಳಾಟವು ಹೊರಟು ಹೋಗಿ ಮರಣವು ಇಲ್ಲದಂತ ಹಾಗೆ ನಾವು ನಿತ್ಯ ನಿರಂತರವಾಗಿ ಸಂತೋಷಿಸುವವರಾಗಿದ್ದೇವೆ. I am going to conclude here. ನಾನು ಇಲ್ಲಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. I hope and trust you got a picture of the God that we serve as we considered God on Mount Sinai. ನಾವು ಸೇವಿಸುವಂತ ದೇವರ ಕುರಿತಾಗಿ ಇರುವಂತ ಒಂದು ಚಿತ್ರಣ ನಿಮಗೆ ಈಗ ಸಿಕ್ಕಿರಬಹುದು. And when you are in relationship with him, just like the Lord told Israel, each one of us, scripture says, you are a special treasure unto God above all the people of the world. ಅಲ್ಲಿ ನಾವು ಸತ್ಯವೇದದಲ್ಲಿ ಕಂಡು ಬರುವಂತ ದೇವರು ಇಸ್ರಾಯೇಲರಿಗೆ ಹೇಳಿದಂತ ಮಾತು, ಬೇರೆ ಎಲ್ಲಾ ಜನಾಂಗಗಳಿಗಿಂತ ನೀವು ನನಗೆ ಅಮೂಲ್ಯರು, ಪ್ರಿಯರು ಆಗಿದ್ದೀರಿ ಎಂಬ ಮಾತನ್ನ ಗಮನಿಸಬಹುದು. Then we saw God on the second mountain Horeb. ಅಲ್ಲಿ ಎರಡನೆಯ ಪರ್ವತದ ಮೇಲೆ ದೇವರನ್ನ ನಾವು ಹೊರೆ ಬೆಟ್ಟದ ಮೇಲೆ ದೇವರನ್ನ ಗಮನಿಸಿದ್ದೇವೆ. Although it is the same God of Mount Sinai that appeared there also, ಅಲ್ಲಿ ಸೀನಾಯಿ ಪರ್ವತದ ಮೇಲೆ ಕಾಣಿಸಿಕೊಂಡಂತ ಅದೇ ದೇವರು ಹೊರೆ ಬೆಟ್ಟದ ಮೇಲೆ ಕಾಣಿಸಿಕೊಳ್ಳುತ್ತಾ ಇದ್ದಾನೆ. yet
God deals so tenderly with Elijah. ಆದರೆ ಆತನು ಎಲಿಯನೊಂದಿಗೆ ಬಹಳ ಮೃದುವಾಗಿ ವರ್ತಿಸುವವನಾಗಿದ್ದಾನೆ. Even today, God is dealing tenderly with you. ಇವತ್ತು ಈ ದಿನವೂ ಕೂಡ ದೇವರು ನಿಮ್ಮೊಂದಿಗೆ ಬಹಳ ಮೃದುವಾಗಿ ವರ್ತಿಸುವವನಾಗಿದ್ದಾನೆ. God is asking you the question, what are you doing there? And put your name there. ಅಲ್ಲಿ ದೇವರು ನಿಮ್ಮನ್ನ ಕೇಳುತ್ತಾ ಇದ್ದಾನೆ, ಏಲಿಯನ ಹೆಸರಿನ ಬಳಿಯಲ್ಲಿ ನಿಮ್ಮ ಹೆಸರನ್ನು ಹಾಕಿಕೊಳ್ಳಿರಿ, ಅಲ್ಲಿ ಏನು ಮಾಡುತ್ತಾ ಇದ್ದೀಯಾ? God has great plans for you for the future, but you are sitting here giving excuses. Will you surrender yourself totally, completely into the hands of God? ನೀವು ಬೇರೆ ಕಾರಣಗಳನ್ನೆಲ್ಲ ಕೊಟ್ಟು ದೇವರ ಯೋಜನೆಗೆ ನಿಮ್ಮನ್ನ ಒಪ್ಪಿಸಿಕೊಡದೆ ಒಂದು ಕಂಫರ್ಟ್ ಅಥವಾ ಸುಖ ಒಂದು ಪರಿಸ್ಥಿತಿಯಲ್ಲಿ ಇದ್ದೀರಾ. ಆದರೆ ಇವತ್ತು ಆ ದೇವರ ಆ ಮೃದುವಾದ ಸ್ವರಕ್ಕೆ ಕಿವಿಗೊಟ್ಟು ದೇವರ ಉತ್ತಮವಾದಂಥ ಯೋಜನೆಗೆ ನಿಮ್ಮನ್ನ ನೀವು ಒಪ್ಪಿಸಿಕೊಡಿರಿ. Last night I mentioned this example, that is the example of D.L. Moody. ನಾನು ಕಳೆದ ರಾತ್ರಿ D.L. ಮೂಡಿ ಅವರ ಒಂದು ಉದಾಹರಣೆಯನ್ನು ಕೊಟ್ಟೆನು. A preacher by name Henry Warley, he was preaching and D.L. Moody was in the audience. ಅಲ್ಲಿ ಹೆನ್ರಿ ಎಂಬ ಒಬ್ಬ ಬೋಧಕನು ಬೋಧಿಸುತ್ತಾ ಇರುವಂತ ಸಮಯದಲ್ಲಿ ಅಲ್ಲಿ ಕುಳಿತಿದ್ದಂತ ಒಂದು ಆ ಕೇಳುಗರ ಮಧ್ಯದಲ್ಲಿ D.L. ಮೋದಿ ಕೂಡ ಇದ್ದನು. Moody had only 8th standard education and he came to the Lord, but he was struggling in his faith. He was finding all kinds of excuses under the juniper tree, so to say. ಅಲ್ಲಿ ಮೂಡಿಯು ಆತನು ರಕ್ಷಣೆ ಹೊಂದಿದವನಾಗಿದ್ದನು. ಆದರೆ ತನಗೆ ಒಂದು ಸುಖಕರವಾದಂಥ ಒಂದು ಪರಿಸ್ಥಿತಿಯಲ್ಲಿ ಆತನು ಇದ್ದನು. ಅದರಿಂದ ಹೊರಗೆ ಬರುವಂಥ ಒಂದು ಮನಸ್ಸನ್ನು ಮಾಡಿರಲಿಲ್ಲ. ಅವನು ಒಳಗೆ ಆತ್ಮಿಕವಾದಂಥ ಒಂದು ಹೋರಾಟ ನಡೀತಾ ಇತ್ತು. At that time Henry Warley said like this world has yet to see what God can do through one man or one woman who is totally consecrated to God. ಇಲ್ಲಿ ಒಬ್ಬ ಬೋಧಕನು ಈ ರೀತಿಯಾಗಿ ಹೇಳುತ್ತಾ ಇದ್ದನು, ಈ ಲೋಕವು ಇನ್ನು ನೋಡಬೇಕಾಗಿದೆ ಏನನ್ನು, ದೇವರು ಒಬ್ಬ ವ್ಯಕ್ತಿಯ ಮೂಲಕವಾಗಿ ಎಂಥ ಶ್ರೇಷ್ಠ ಕಾರ್ಯಗಳನ್ನು ಮಾಡುತ್ತಾನೆಂಬ ಸಂಗತಿಯನ್ನ ಈ ಲೋಕವು ಇನ್ನೂ ನೋಡಬೇಕಾಗಿದೆ ಎಂಬುದಾಗಿ ಆ ಬೋಧಕನು ಬೋಧಿಸುತ್ತಾ ಇದ್ದನು. Henry Warley asked the question, is there anybody here who would like to totally consecrate yourself to God? ಅಲ್ಲಿ ಹೆನ್ರಿ ಎಂಬ ಬೋಧಕನು ಅಲ್ಲಿ ಕೇಳುಗರಿಗೆ ಒಂದು ಸವಾಲನ್ನು ಹಾಕಿದನು. ಯಾರಾದರೂ ಇಲ್ಲಿ ಸೇರಿ ಬಂದಿರುವಂತ ಸಮೂಹದಲ್ಲಿ ತನ್ನನ್ನೇ ತಾನು ಪರಿಪೂರ್ಣವಾಗಿ ದೇವರಿಗೆ ಒಪ್ಪಿಸಿಕೊಡುವುದಕ್ಕೆ ಸಿದ್ಧನಿದ್ದಾನೋ ಎಂಬುದಾಗಿ. Sitting there in that audience, D.L. Moody raised his hand and he said, by the grace of God I am willing. ಅಲ್ಲಿ ಆ ಒಂದು ಕೇಳುಗರ ಮಧ್ಯದಲ್ಲಿದ್ದಂಥ D.L. ಮೂಡಿಯವರು ಎದ್ದು ನಿಂತುಕೊಂಡು, ನಾನು ದೇವರ ಕೃಪೆಯನ್ನು ಆಶ್ರಯಿಸಿ ನನ್ನನ್ನೇ ಕರ್ತನಿಗೋಸ್ಕರ ಪರಿಪೂರ್ಣವಾಗಿ ಒಪ್ಪಿಸಿಕೊಡುತ್ತೇನೆ ಎಂಬುದಾಗಿ ಅರಿಕೆ ಮಾಡಿದನು. And how greatly God took and used this uneducated person for the glory of God. You can read that in his biography. ನೀವು ಮೂಡಿಯವರ ಒಂದು ಆತ್ಮಕಥೆಯನ್ನು ನೀವು ಓದುವುದಾದರೆ ಆ ವ್ಯಕ್ತಿಯನ್ನ ದೇವರು ಎಷ್ಟು ಅದ್ಭುತಕರವಾಗಿ ತನ್ನ ಸೇವೆಯಲ್ಲಿ ಉಪಯೋಗಿಸಿಕೊಂಡನು ಎಂಬುದನ್ನ ನಾವು ತಿಳಿದುಕೊಳ್ಳಬಹುದು. Today it is the same question to each one of you. Today it is the same question to each one of you. ಅದೇ ಒಂದು ಪ್ರಶ್ನೆಯನ್ನ ನಾನು ನಿಮ್ಮೆಲ್ಲರಿಗೂ ಕೂಡ ಕೇಳುವವನಾಗಿದ್ದೇನೆ. What are you doing here? ನೀನು ಇಲ್ಲಿ ಏನು ಮಾಡುತ್ತಾ ಇದ್ದೀಯಾ? Will you consecrate yourself fully to God? ನಾವು ದೇವರಿಗೋಸ್ಕರ ಪರಿಪೂರ್ಣವಾಗಿ ನಿಮ್ಮನ್ನೇ ಒಪ್ಪಿಸಿಕೊಡುತ್ತೀರೋ? If and when you do that, God wants to take and use you powerfully for his glory in the days to come. ನೀವು ದೇವರಿಗೋಸ್ಕರ ನಿಮ್ಮನ್ನೇ ನೀವು ಪರಿಪೂರ್ಣವಾಗಿ ಒಪ್ಪಿಸಲು ಸಿದ್ಧರಿದ್ದರೆ ದೇವರು ನಿಮ್ಮನ್ನು ಬಲವಾಗಿ ಉಪಯೋಗಿಸುತ್ತಾನೆ. Is there anybody here who wants to completely consecrate yourself to the Lord? ಕರ್ತನಿಗೋಸ್ಕರ ನಿಮ್ಮನ್ನೇ ನೀವು ಪರಿಪೂರ್ಣವಾಗಿ ಒಪ್ಪಿಸಿಕೊಡುವಂತ ತೀರ್ಮಾನ ಮಾಡುವ ಯಾರಾದರೂ ಇಲ್ಲಿ ಇದ್ದೀರೋ? If so, would you raise your hand? ಹಾಗಿದ್ದರೆ ನಿಮ್ಮ ಕೈಯನ್ನು ಮೇಲಕ್ಕೆ ಎತ್ತುತ್ತೀರಾ? Anybody here?
ಯಾರಾದರೂ ಇದ್ದೀರೋ, to completely consecrate yourself to the Lord. ಕರ್ತನಿಗೆ ಪರಿಪೂರ್ಣವಾಗಿ ನಿಮ್ಮನ್ನ ಒಪ್ಪಿಸಿಕೊಡುವುದಕ್ಕೆ The Lord ಸಿದ್ಧರಿದ್ದೀರೋ, God on Mount Horeb will take and use you mightily for His glory. ಆ ಹೋರೇಬ್ ಬೆಟ್ಟದ ಮೇಲೆ ಕಾಣಿಸಿಕೊಂಡಂತ ದೇವರು ನಿಮ್ಮನ್ನು ತೆಗೆದು ಬಲವಾಗಿ ಉಪಯೋಗಿಸಿಕೊಳ್ಳುತ್ತಾನೆ. But He needs your commitment, and would you commit to Him today? ಆದರೆ ದೇವರು ನಿಮ್ಮ ಒಂದು ಸಮರ್ಪಣೆಯನ್ನ ಬಯಸುವವನಾಗಿದ್ದಾನೆ. Anyone ನೀವು here? ನಿಮ್ಮನ್ನೇ ಒಪ್ಪಿಸಿಕೊಡುತ್ತೀರೋ? Anyone here, men or women, young men, young or old, anybody here? ಸ್ತ್ರೀಯರಿರಬಹುದು, ಪುರುಷರಿರಬಹುದು, ವಯಸ್ಕರಿರಬಹುದು, ಯವನಸ್ಥರಿರಬಹುದು. Raise your hand. ನಿಮ್ಮ ಕೈಯನ್ನ ಮೇಲಕ್ಕೆ ಎತ್ತಿರಿ. Finally, I want to say, ಕೊನೆಯದಾಗಿ ನಾನು ಹೇಳುವುದಕ್ಕೆ ಬಯಸ್ತೇನೆ, have you come to the foot of Mount Calvary? ನೀವು ಆ ಒಂದು ಕಲ್ವಾರಿ ಶಿಲುಬೆಯ ಬುಡಕ್ಕೆ ಬಂದಿದ್ದೀರೋ? There is no greater evidence that is needed to show how much God loves you. ದೇವರು ನಮ್ಮನ್ನ ಎಷ್ಟು ಹೆಚ್ಚಾಗಿ ಪ್ರೀತಿಸ್ತಾನೆ ಎಂಬುದಕ್ಕೆ ಆ ಕಲ್ವಾರಿ ಶಿಲುಬೆ ಬಿಟ್ರೆ ಅದಕ್ಕಿಂತ ದೊಡ್ಡ ಒಂದು ಸಾಕ್ಷಿ ಗುರುತು ಇಲ್ಲ. Even a brutal centurion, when he saw the miracles that happened at the time of Christ's crucifixion, he said, truly this was the Son of God. ಆ ಬಹಳ ಕ್ರೂರನಾಗಿರುವಂತ ಆ ಶತಾಧಿಪತಿಯು ಕೂಡ ಆ ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮರಣ ಹೊಂದುವಾಗ ಸಂಭವಿಸಿದಂಥ ಆ ಅದ್ಭುತಗಳನ್ನು ಗಮನಿಸಿದಾಗ ಅವನು ಈ ರೀತಿಯಾಗಿ ಅರಿಕೆ ಮಾಡಿದನು, ಈತನು ನಿಜವಾಗಲೂ ದೇವರ ಕುಮಾರನು ಎಂಬುದಾಗಿ. If you have not yet surrendered your life to the Lord, ಇನ್ನು ನೀವು ನಿಮ್ಮ ಜೀವಿತವನ್ನ ಕರ್ತನಿಗೋಸ್ಕರ ನೀವು ಒಪ್ಪಿಸಿಕೊಡದೇ ಇದ್ದರೆ, and have not yet accepted Him as your Lord and Savior in your life, ಇನ್ನು ನೀವು ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನನ್ನಾಗಿಯೂ ಕರ್ತನನ್ನಾಗಿಯೂ ಅಂಗೀಕರಿಸಿಕೊಳ್ಳದೇ ಇದ್ದರೆ, today is your opportunity. ಇದೇ ದಿನ ಇದು ಉತ್ತಮವಾದಂತ ಅವಕಾಶವಾಗಿದೆ. Is there anybody here ಯಾರಾದರೂ ಅಂತವರು ಇದ್ದೀರೋ who want to receive the Lord as your Lord and personal Savior? ಯೇಸು ಕ್ರಿಸ್ತನನ್ನ ನಿಮ್ಮ ಸ್ವಂತ ರಕ್ಷಕನನ್ನಾಗಿಯೂ ನಿಮ್ಮ ಕರ್ತನನ್ನಾಗಿಯೂ ಅಂಗೀಕರಿಸಿಕೊಳ್ಳುವುದಕ್ಕೆ ತೀರ್ಮಾನ ಮಾಡಿಕೊಂಡವರು ಯಾರಾದರೂ ಇದ್ದೀರೋ? I ask so that we can pray with you before you go. ನಾನು ಈ ಒಂದು ಆಹ್ವಾನ ಯಾಕೆ ಕೊಡ್ತಾ ಇದ್ದೇನೆ ಅಂದರೆ, ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವುದಕ್ಕಾಗಿ. When you raise your hand, God who is watching from heaven, ನೀವು ಕೈಯನ್ನ ಮೇಲಕ್ಕೆ ಎತ್ತುವಾಗ ದೇವರು ಪರಲೋಕದಿಂದ ನಿಮ್ಮನ್ನ ನೋಡುವವನಾಗಿದ್ದಾನೆ. if you honor the Lord by raising your hand, the Lord Jesus in the presence of the Father will say, that is my son and daughter. He will honor you. ನೀವು ನಿಮ್ಮ ಕೈಯನ್ನು ಎತ್ತಿ ದೇವರನ್ನ ಸನ್ಮಾನಿಸುವಂತ ಸಮಯದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಕೂಡ ತಂದೆಯಾದ ದೇವರ ಮುಂದೆ ಈ ವ್ಯಕ್ತಿ ನನ್ನ ಮಗನು ಮಗಳು ಎಂಬುದಾಗಿ ನಿಮ್ಮನ್ನ ಸನ್ಮಾನಿಸುತ್ತಾನೆ. Will you come to the Lord today? ಕರ್ತನ ಬಳಿಗೆ ನೀನು ಬರುತ್ತೀಯೋ ಈ ದಿನ? If so, raise your hand. ಹಾಗಾದ್ರೆ ನೀನು ನಿನ್ನ ಕೈಯನ್ನ ಮೇಲಕ್ಕೆ ಎತ್ತು. If you are a believer already, ನೀನು ಈಗಾಗಲೇ ಒಬ್ಬ ವಿಶ್ವಾಸಿಯಾಗಿದ್ದರೆ, but living a backslidden life, ಆದರೆ ನೀನು ಹಿಂಜರಿದಂತ ಒಂದು ಜೀವಿತವನ್ನ ನಡೆಸುತ್ತಾ you ಇದ್ದರೆ, can rededicate your life today. ನೀನು ನಿನ್ನ ಜೀವಿತವನ್ನ ಪುನಃ ದೇವರಿಗೋಸ್ಕರ ಒಪ್ಪಿಸಿಕೊಡು. And to all of us who are His children, we have this great prospect one day to be on Mount Zion in that great and august company, which is our hope and our joy and our privilege, which shall be forever and ever. ಎಲ್ಲ ವಿಶ್ವಾಸಿಗಳಿಗೆ ಇರುವಂತ ಒಂದು ಜೀವಕರವಾದ ನಿರೀಕ್ಷೆ ಏನೆಂದರೆ, ನಾವು ಒಂದು ದಿನ ಆ ಚಿಯೋನ್ ಪರ್ವತದಲ್ಲಿ, ಆ ಹೊಸ ಯೆರೂಸಲೇಮ್ ಪಟ್ಟಣದಲ್ಲಿ ಆ ವಿಶ್ವಾಸಿಗಳ ಸಮೂಹವನ್ನು ನಾವು ಸೇರಿಕೊಳ್ಳುತ್ತೇವೆ. ಅದು ನಮಗೆ ಅತ್ಯಂತ ಅಧಿಕವಾದ ಸಂತೋಷವನ್ನು ಉಂಟು ಮಾಡುವಂಥದ್ದಾಗಿದೆ. Thank you for the time. May God bless each and every one of you, and may His name be glorified. ಈ ಒಂದು ಸಮಯಕ್ಕಾಗಿ ಎಲ್ಲರಿಗೂ ನಾನು ವಂದಿಸುವವನಾಗಿದ್ದೇನೆ. ಮಾತ್ರವಲ್ಲ, ದೇವರ ನಾಮಕ್ಕೆ